ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ನಾವು 40 ಮಾರ್ಕ್ಸ್ ಒನ್ ಶೂಟ್ನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು ಆಯಿತಾ. ಗ್ರಾಮರ್ನಲ್ಲಿ ಇಲ್ಲಿ ಕ್ವಶನ್ ನಂಬರ್ 11 ಆಯಿತಾ. ಇಲ್ಲಿ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅಂತ. ಕ್ವಶನ್ ನಂಬರ್ 12 ಇಲ್ಲಿ ನಿಮಗೆ ಎಕ್ಸ್ಪ್ರೆಷನ್ ಕ್ವಶನ್, ಈ ಒಂದು ಪ್ರಶ್ನೆ ಹೇಗೆ ಆನ್ಸರ್ ಮಾಡಬೇಕು ಈ ಒಂದು ಪ್ರಶ್ನೆ. ಅದೇ ರೀತಿ ಇಲ್ಲಿ ನಿಮಗೆ ಇಲ್ಲಿ A ಆ್ಯಂಡ್ B ಅಂತ ಕೊಟ್ಟಿರ್ತಾರೆ ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಮತ್ತು ಅದೇ ರೀತಿ ಆಯಿತಾ ಪ್ರೊನೌನ್ಸ್ ಮತ್ತು ನೋನ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಆಯಿತಾ. ಇಲ್ಲಿ ಪ್ರೊನೌನ್ಸ್, ಇಲ್ಲಿ ನೋನ್ಸ್ ಅಂತ ಕೊಟ್ಟಿರ್ತಾರೆ ಆಯಿತಾ. ಈ ಒಂದು ಪ್ರಶ್ನೆ ಆಯಿತಾ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂದರೆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಈ ಒಂದು ಪ್ಯಾಸೇಜ್ಗೆ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಈ ಒಂದು ಆಪ್ಷನ್ಸ್ಗೆ ಆನ್ಸರ್ ಹೇಗೆ ಮಾಡಬೇಕು ಇಲ್ಲಿ ನಾನು ನಿಮಗೆಲ್ಲ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಡೋಂಟ್ ವರಿ ಆಯಿತಾ. ಇದೊಂದು ಆಪ್ಷನ್ ಇರುತ್ತೆ ನಿಮಗೆ, ನೀವು ಪ್ಯಾಸೇಜ್ ಬರೀಬೋದು, ಇಲ್ಲಾಂದರೆ ಇಲ್ಲಿ ನಿಮಗೆ ರೀಡ್ ದ ಒಂದು ಪೊಯಮ್ ಕೊಟ್ಟಿರ್ತಾರೆ. ಈ ಒಂದು ಪೊಯಮ್ಗೆ ಇಲ್ಲಿ ಆಪ್ಷನ್ಸ್ ಕೆಳಗಡೆ ಕೊಟ್ಟಿರ್ತಾರೆ ಆಯಿತಾ. ನೀವು ಪ್ಯಾಸೇಜ್ ಬರೀಬೋದು, ಈಸಿ ಆಗಿರುತ್ತೆ ಮತ್ತು ಇದು ಕೂಡ ಈಸಿ ಆಗಿರುತ್ತೆ ಆಯಿತಾ. ಈ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಪಾರ್ಟ್ ಡಿನಲ್ಲಿ ನಿಮಗೆ ಇಲ್ಲಿ ಆರ್ಟಿಕಲ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಆಯಿತಾ, ಮತ್ತು ಜಂಬಲ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಆಯಿತಾ. ಇಲ್ಲಿ ಅಪ್ರೋಪ್ರಿಯೇಟ್ ಫ್ರಮ್ ಆಫ್ ದ ಗಿವನ್ ಇನ್ ದ ಬ್ರಾಕೆಟ್ಸ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಅಂದರೆ ಟೋಟಲ್ ಆಗಿ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಆಯಿತಾ, ಟೋಟಲ್ 1 ಮಾರ್ಕ್ಸ್ನಾಗಿ. ಸೊ ಇಲ್ಲಿ ಈ ಒಂದು ಪ್ರಶ್ನೆ ಆಪ್ಷನ್ ಇರುತ್ತೆ ನೀವು ಆಯಿತಾ. ಈ ಒಂದು ಪ್ರಶ್ನೆ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಈ ಒಂದು ಪ್ರಶ್ನೆ ಲಿಂಕರ್ಸ್ ಆಯಿತಾ. ಈ ಎಲ್ಲ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ ಆಯಿತಾ. ಇಲ್ಲಿ ನೋಡಿ ನಿಮಗೆ ಕ್ವಶನ್ ನಂಬರ್ ಇಲ್ಲಿ 32ರಲ್ಲಿ ಆಪ್ಷನ್ ನಿಮಗೆ ಇರುತ್ತೆ ಆಯಿತಾ. ಕ್ವಶನ್ ಟ್ಯಾಗ್ ಮಾಡಿ ಬರೀಬೇಕಾಗುತ್ತೆ, ಮತ್ತು ಅದೇ ರೀತಿ ಇಲ್ಲಿ WH ಕ್ವಶನ್ ಮಾಡಿ ನೀವು ಬರೀಬೇಕಾಗುತ್ತೆ. ಇಲ್ಲಿ 2 ಮಾರ್ಕ್ಸ್. ಇಲ್ಲಾಂದರೆ ನೀವು ಈ ಒಂದು ಕ್ವಶನ್ ಬರಲ್ಲ ಅಂದರೆ ಈ ಒಂದು ಕ್ವಶನ್ ಮಾಡ್ಬೋದು ಆನ್ಸರ್. ಅಂದರೆ ಅವರು ಎರರ್ಸ್ ಕೊಟ್ಟಿರ್ತಾರೆ ಫಾಲೋಯಿಂಗ್ ದ ಸೆಂಟೆನ್ಸ್, ನೀವು ರೀಡ್ ದಮ್ ಅಂದರೆ ಕರೆಕ್ಟ್ ಮಾಡಿ ನೀವು ಬರೀಬೇಕು. ಅದೇ ರೀತಿ ಇಲ್ಲಿ ನಿಮಗೆ ಈ ರೀತಿ ಗಿವನ್ ಇಂದ ಬಾಕ್ಸಸ್ಗಳು ಕೊಟ್ಟಿರ್ತಾರೆ ಆಯಿತಾ. ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮುಖಾಂತರ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಯಾವುದೇ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿ ನಾವು ಇಲ್ಲಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಪ್ರಶ್ನೆ ಕೂಡ ನೋಡೋಣ, ವೇಟ್ ಮಾಡಿ ಆಯಿತಾ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವುದು ಬರ್ಬೋದು ಅವು ಕೂಡ ಪ್ರಶ್ನೆಯಲ್ಲಿ ನಾವು ಡಿಸ್ಕಷನ್ ಮಾಡೋಣ ಗ್ರಾಮರ್ನಲ್ಲಿ ಆಯಿತಾ. ಒಟ್ಟಾರೆಯಲ್ಲಿ ನಾನು ಇವಾಗ ಒನ್ ಶಾಟ್ನಲ್ಲಿ ಏನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಪೂರ್ತಿ ಕೊನೆವರೆಗೆ ನೋಡಿ. ಇಲ್ಲಿ ನೋಡಿ, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ನಲ್ಲಿ 5 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಬೋದು. ಮತ್ತು ಲೆಟರ್ ರೇಟಿಂಗ್ ಆಯಿತಾ. ಇಲ್ಲಿ ನಿಮಗೆ ಲೆಟರ್ ರೇಟಿಂಗ್ ಇದೆ ಆಯಿತಾ, ಮತ್ತು ಇಲ್ಲಿ ಡೈಲಾಗ್ ರೇಟಿಂಗ್ ಇದೆ ನೋಡಿ. ಲೆಟರ್ ರೇಟಿಂಗ್ ಬರೀಬೋದು, ಇಲ್ಲಾಂದರೆ ಸ್ಪೀಚ್ ರೇಟಿಂಗ್, ಯಾವುದಾದ್ರೂ ಒಂದು ನೀವು ಆರಾಮಾಗಿ ಬರೀಬೋದು. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಮತ್ತು ಡೈಲಾಗ್ ರೇಟಿಂಗ್ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಬನ್ನಿ ಇವತ್ತು ಈ ಒಂದು ಡೇನಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ. ಇವಾಗ ಬನ್ನಿ, ಇವಾಗ ಕ್ವಶನ್ ನಂಬರ್ ಇಲ್ಲಿ 11. ಇಲ್ಲಿ ಕ್ವಶನ್ ನಂಬರ್ 11 ಏನಿದೆಯಲ್ಲ, ಯಾವುದೇ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಕೇಳಿ ಇಲ್ಲ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ ಆಯಿತಾ. ಇಲ್ಲಿ ನೋಡಿ, ಇವಾಗ ಇಲ್ಲಿ ದ ಮಿನಿಸ್ಟರ್ ಫೆಲ್ಟ್ ಇನ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ಆಯಿತಾ. ದೇರ್ ಫಾರ್ ಇಟ್ ನೋಡಿ, ನಾನು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಂದರೆ ಸಿಂಗುಲರ್ ಮತ್ತು ಪ್ಲೂರಲ್, ಅಂದರೆ ಇವಾಗ ಇಲ್ಲಿ ಏಕವಚನ ಮತ್ತು ಬಹುವಚನದಲ್ಲಿ ಆಯಿತಾ. ಇಲ್ಲಿ ಸಿಂಗುಲರ್ ನೋಡಿ, ಏಕವಚನದಲ್ಲಿ ಯಾರಿರ್ತಾರೆ ಅಂದರೆ 1 ಪರ್ಸನ್ ಅಷ್ಟೇ, 1 ಪರ್ಸನ್ ಪ್ಲೇಸ್ ಥಿಂಗ್ಸ್ ಕೊಡುವ ಐಡಿಯಾ, ಈ ರೀತಿಯಲ್ಲಿ ಸಿಂಗುಲರ್ ಆಗಿರುತ್ತೆ. ಅದೇ ರೀತಿ ಬಹುವಚನ ಪ್ಲೂರಲ್ನಲ್ಲಿ ಏನಾಗಿರುತ್ತೆ ಅಂದರೆ ಮೋರ್ ದೆನ್ 1 ಪರ್ಸನ್ ಆಯಿತಾ, ಪ್ಲೇಸ್ ಥಿಂಗ್ಸ್ ಐಡಿಯಾ ಆಗಿರುತ್ತೆ. ಸೊ ಇವಾಗ ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಯಾವಾಗಲೂ ಇಲ್ಲಿ ಬಹುವಚನದಲ್ಲಿ ಆಯಿತಾ ಕೊನೆಯಲ್ಲಿ ಎಸ್ ಅಂತ ಇತ್ತಂದರೆ ನೀವೇನು ಮಾಡಬೇಕು, ಅದು ಬಹುವಚನ ಆಗಿರುತ್ತೆ. ನೀವೇನು ಮಾಡಬೇಕು, ಅಲ್ಲಿ ವರ್ ಅಂತಾನೆ, ಅಂದರೆ ವರ್ ಅಂತಾನೆ ಯೂಸ್ ಮಾಡಬೇಕು ಆಯಿತಾ. ಸೊ ವರ್ ಆಯಿತಾ. ಅದೇ ರೀತಿ ಇಲ್ಲಿ ಇವಾಗ ಇಲ್ಲಿ ಸಿಂಗುಲರ್ನಲ್ಲಿ ವಾಸ್ ಅಂತಲೇ ಯೂಸ್ ಮಾಡಬೇಕು ನೀವು ಆಯಿತಾ. ಇಲ್ಲಿ ಪ್ಲೂರಲ್ನಲ್ಲಿ ಏನು ವರ್ ಅಂತ ಯೂಸ್ ಮಾಡಬೇಕು. ಸೊ ಗೊತ್ತಾಯ್ತಾ. ಇಲ್ಲ ನಿಮ್ಗೆ ಹೇಳ್ತೀನಿ, ಕೊನೆಯಲ್ಲಿ ಎಸ್ ಇತ್ತಂದರೆ ಆಯಿತಾ ಕ್ಯಾಟ್ಸ್, ಇಲ್ಲಿ ನೋಡಿ ಕ್ಯಾಟ್ಸ್ ಅಂತ ಇತ್ತಂದರೆ ವರ್ ಅಂತಲೇ ಯೂಸ್ ಮಾಡಬೇಕು ನೀವು ಆಯಿತಾ. ಅಲ್ಲಿ ಕೊಟ್ಟಿರ್ತಾರಲ್ಲ ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ವರ್ ಅಂತಲೇ ಯೂಸ್ ಮಾಡಬೇಕು. ಸಪೋಸ್ ಒಂದು ಇಲ್ಲಿ ಒಳ್ಳೆ ಎಸ್ ಅಂತ ಇತ್ತಂದರೆ, ಇರಲಿಲ್ಲ ಅಂದರೆ ಇಲ್ಲಿ ವಾಸ್ ಆನ್ಸರ್ ಆಯಿತಾ. ಇದು V3 ಫಾರ್ಮ್ನಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಆಯಿತಾ. ಡಿಸೈಡೆಡ್ ಅಂದರೆ ಡಿ ಅಂತ ಅಷ್ಟೇ ಬರೆದು ಬಿಡೋದು ಆಯಿತಾ. ಡಿಸೈಡೆಡ್ ಅಂತ ಈ ರೀತಿ, ವಾಸ್ ಡಿಸೈಡೆಡ್ ಅಂತ. ಸೊ ಗೊತ್ತಾಯ್ತಾ. ಈ ಪ್ರಶ್ನೆಗೆ ಈ ರೀತಿಯ ನೀವು ಟ್ರಿಕ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಆಯಿತಾ. ಅದೇ ಒಂದು ವೇಳೆ ಎಸ್ ಇರಲಿಲ್ಲ ಆಯಿತಾ, ಎಸ್ ಇರಲಿಲ್ಲ ಅಂದರೆ ಅದು ವಾಸ್ ಆಗುತ್ತೆ. ಇಲ್ಲಿ ಎಸ್ ಅಂತ ಇತ್ತಂದರೆ ಬಹುವಚನ ಇತ್ತಂದರೆ ಆಯಿತಾ, ಅದೇನಾಗುತ್ತೆ ವರ್ ಅಂತ ನಾವು ಯೂಸ್ ಮಾಡಬೇಕಿಲ್ಲಿ ವರ್. ಇಲ್ಲಿ ಏನೂ ಇಲ್ಲ, ಇಟ್ ಅಂತ ಅಷ್ಟೇ ಇದೆ, ಸಿಂಗುಲರ್ ಇದೆ. ಸೊ ಅದಕ್ಕೆ ಇಲ್ಲಿ ವಾಸ್ ಅಂತ ಅಷ್ಟೇ. ಇಲ್ಲಿ ಡಿಸೈಡ್ ಇದ್ದಿದ್ದು ಏನಾಗುತ್ತೆ, ಡಿಸೈಡೆಡ್ ಇ ಡಿ ಅಂತ ಮಾಡ್ಕೋಬೇಕು.
ಟು ಅಲ್ಟರ್ ಇಟ್ ಟು ಒನ್ ಆಫ್ ದ ಇಂಪ್ರೆಸನ್ಮೆಂಟ್ ಫಾರ್ ಲೈಫ್. ಇಲ್ಲಿ ದೀಸ್ ಅಂತ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ದೀಸ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿರುತ್ತೆ ಇದು, ಆಯಿತಾ. ದೀಸ್ ಇದು ಸಿಂಗ್ಯುಲರ್ ಆಗಿರುತ್ತೆ. ಇದೇನಾಗುತ್ತೆ ಸ್ನೇಹಿತರೆ, ಇಲ್ಲಿ ಆನ್ಸರ್ ನೋಡಿ ವಾಜೇ ಬರುತ್ತೆ, ಆಯಿತಾ. ಸೊ ವಾಸ್ ಇನ್ಫಾರ್ಮ್ ಇದೇನಾಗುತ್ತೆ ಇನ್ಫಾರ್ಮ್ಡ್, ಇ ಡಿ ಅಂತ ಮಾಡ್ಕೊಂಡು ಬಿಡ್ರಿ, ಇನ್ಫಾರ್ಮ್ಡ್, ಆಯಿತಾ. ದ ಫ್ರೆಂಡ್ಸ್ ಆ್ಯಂಡ್ ಹಿ ಅಗ್ರೀಡ್ ಟು ದಿಸ್ ದ ಕ್ರಿಮಿನಲ್, ಇದೇನಾಗುತ್ತೆ ದ ಕ್ರಿಮಿನಲ್ಸ್ ಅಂತ ಇಲ್ಲ, ಅಲ್ಲಿ ಸಿಂಗ್ಯುಲರ್ ಇದೆ. ಸೊ ಅದಕ್ಕೆ ಇಲ್ಲಿ ವಾಸ್ ಅಂತಲೇ ಬರುತ್ತೆ. ಕೀಪ್ ಇದ್ದಿದ್ದು ಏನು ಮಾಡ್ಕೋಬೇಕು, V3 ಫಾರ್ಮ್ನಲ್ಲಿ ಕೆಪ್ಟ್ ಆಗುತ್ತೆ, ಆಯಿತಾ. ಸೊ V3 ಫಾರ್ಮ್ನಲ್ಲೇ ಮಾಡ್ಕೋಬೇಕು ನೀವು, ಆಯಿತಾ. ಸೊ ಈ ರೀತಿ ಇವಾಗ ಸೆಂಟೆನ್ಸ್ ಕೊಟ್ಟರೆ ಸೆಂಟೆನ್ಸ್ಡ್ ಇ ಡಿ ಅಂತ ಅಷ್ಟೇ ಬರೀಬೇಕು, ಡಿಸೈಡ್ ಕೊಟ್ಟರೆ ಡಿಸೈಡ್ ಇ ಡಿ ಅಂತ ಅಷ್ಟೇ ಬರೀಬೇಕು, ಆಯಿತಾ. ಇನ್ಫಾರ್ಮ್ ಕೊಟ್ಟಿದ್ದಾರೆ ಇ ಡಿ, ಇನ್ಫಾರ್ಮ್ಡ್ ಇ ಡಿ ಅಂತ ಮಾಡ್ಕೋಬೇಕು ಇಷ್ಟೇ ನೋಡಿ. ಕೀಪ್ ಅಂತ ಕೊಟ್ಟರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೆಪ್ಟ್ ಅಂತ ಮಾಡ್ಕೋಬೇಕು ನೋಡಿ. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ, ಆಯಿತಾ. ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದರೆ ಕೊನೆಯಲ್ಲಿ, ಆಯಿತಾ. ಸೊ ಕೊನೆಯಲ್ಲಿ ನಿಮಗೆ ಎಸ್ ಅಂತ ಬಂದರೆ ಅದೇನಾಗುತ್ತೆ ಅಂದರೆ, ಇಲ್ಲಿ ಎಸ್ ಬಂದಿದೆ ಸರ್ ನೀವು ವರ್ ಯಾಕೆ ಬರೆದಿಲ್ಲ ಅಂತ ಇಲ್ಲಿ ನೀವು ಇವಾಗ ನನಗೆ ಕೇಳ್ತಿರ್ಬೋದು ನೋಡಿ. ದೀಸ್ ಅನ್ನೋದು ಒಂದು ಸಿಂಗ್ಯುಲರ್ ಆಗಿರುತ್ತೆ ಇದು, ಆಯಿತಾ, ದೀಸ್, ಆಯಿತಾ. ಅದೇ ಒಂದು ವೇಳೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ಇವಾಗ ಮಿನಿಸ್ಟರ್ಸ್ ಅಂತ ಇಲ್ಲ, ಇಲ್ಲಿ ಮಿನಿಸ್ಟರ್ಸ್ ಅಂತ ಬಂದರೆ ಏನಾಗುತ್ತೆ, ಇಲ್ಲಿ ವರ್ ಅಂತ ಬರಿತಿದ್ವಿ ನಾವು. ಸೊ ಇಲ್ಲಿ ದೀಸ್ ಇದೆ, ಸೊ ಅದಕ್ಕೆ ಇಲ್ಲಿ ವಾಸ್ ಅಂತ ಬರೀಬೇಕು. ಎಸ್ ಅಂತ ಬಂದರೆ ಇಲ್ಲಿ ವರ್ ಅಂತ ನಾವು ಬರೀತಿದ್ದೀವಿ, ಗೊತ್ತಾಯ್ತಾ. ಈ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಗೊತ್ತಾಯ್ತಾ ನಿಮಗೆ. ಯಾವುದೇ ಒಂದು ಪ್ರಶ್ನೆ ಕೇಳಿ ಈ ರೀತಿ ಆನ್ಸರ್ ಮಾಡಬೇಕು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಫುಲ್ ಆನ್ಸರ್ ಮಾಡಬೇಕಾಗುತ್ತೆ, ಆಯಿತಾ. ಇಲ್ಲಿ ವಾಸ್ ಡಿಸೈಡೆಡ್, ವಾಸ್ ಇನ್ಫಾರ್ಮ್ಡ್, ವಾಸ್ ಕೆಪ್ಟ್ ಅಂತ ಇಲ್ಲಿ ನಾನು ಆನ್ಸರ್ ಬರೆದಿದ್ದೀನಿ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಬರೀಬೇಕು, ಇದು ಬರೀದು ಸೊ ಹೆಂಗೆ ಅವರು ಡ್ಯಾಶ್ ಕೊಟ್ಟಿದಾರಲ್ಲ ಅಲ್ಲಿ ವಾಸ್ ಅಂತ ಬರೀಬೇಕು. ಇಲ್ಲಿ ಬ್ರೆಕೆಟ್ ಈ ರೀತಿ ಬ್ರೆಕೆಟ್ ಹಾಕಕ್ಕೆ ಹೋಗ್ಬಿಡ್ರಿ, ಡಿಸೈಡೆಡ್ ಅಂತ ಇಷ್ಟು ಬರೆದು ಬಿಡ್ರಿ ಮತ್ತು ಹೈಲೈಟ್ ಮಾಡಿರಿ, ಇಲ್ಲಾಂದರೆ ಬ್ರೆಕೆಟ್ ಹಾಕಿರಿ ನಡೆಯುತ್ತೆ, ಆಯಿತಾ. ಸೊ ಈ ರೀತಿ, ಇಲ್ಲಾಂದರೆ ಪ್ರಶ್ನೆ ಬರೀರಿ, ಪ್ರಶ್ನೆ ಬರೆದ ತಕ್ಷಣ ಇಲ್ಲಿ ಆನ್ಸರ್ ಅಂತ ಹಾಕಿ ಈ ರೀತಿ ಆನ್ಸರ್ ಮಾಡಿರಿ, ಆಯಿತಾ. ಸೊ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೊನೆಯಲ್ಲಿ ಎಸ್ ಅಂತ ಇದ್ದರೆ ಮಿನಿಸ್ಟರ್ಸ್ ಅಂತ ಇಲ್ಲಿ ಇದ್ದರೆ ಅದೇನಾಗುತ್ತೆ ವರ್ ಆಗುತ್ತೆ. ಕ್ರಿಮಿನಲ್ ಬಂದಿದೆ, ಸೊ ಅದಕ್ಕೆ ಇಲ್ಲಿ ವಾಸ್. ಕ್ರಿಮಿನಲ್ಸ್ ಅಂತ ಎಸ್ ಅಂತ ಇದ್ದರೆ ಬಹುವಚನ ಇದ್ದರೆ ನಾವು ಏನು ಮಾಡ್ತಿದ್ವಿ, ಇಲ್ಲಿ ವರ್ ಅಂತ ಬರಿತಿದ್ವಿ. ಸೊ ಅಷ್ಟೇ ಮತ್ತಿನೆಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರೆಕೆಟ್ಸ್, ಆಯಿತಾ. ಈ ಗಿವನ್ ಇನ್ ದ ಬ್ರೆಕೆಟ್ಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಈ ಒಂದು ಪ್ರಶ್ನೆ ನಿಮಗೆ ಸ್ವಲ್ಪ ಗೊತ್ತಾಗಬೇಕು, ಅರ್ಥ ಆಗಬೇಕು ಕನ್ನಡದಲ್ಲಿ ಅಷ್ಟೇ. ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರಲ್ಲ ಆಪ್ಷನ್ಸ್ಗಳು, ಇದು ಗೊತ್ತಾದರೆ ಸಾಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬರ್ದೀನಿ, ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಇದೆ ಅದು, ಆಯಿತಾ. ಇಲ್ಲಿ ಫೇಸ್ ಲಿಟ್ ಅಪ್ ಅಂದರೆ ಮುಖ ಅರಳುವುದು, ಇಲ್ಲಾಂದರೆ ಮುಖ ಸಂತೋಷವಾಗಿರುವುದು, ಈ ರೀತಿ ಅರ್ಥ ಕೊಡುತ್ತೆ. ಇನ್ ಎ ಫಿಕ್ಸ್ ಅಂದರೆ ನೋಡಿ ಇಕ್ಕಟ್ಟಿಗೆ ಸಿಲುಕುವುದು, ಆಯಿತಾ, ಇಕ್ಕಟ್ಟಿಗೆ ಸಿಲುಕುವುದು ಅಂತ ಅರ್ಥ, ಆಯಿತಾ. ಗಿವನ್ ಅಪ್, ಆಯಿತಾ, ಗಿವನ್ ಅಪ್ ಅಂದರೆ ಕೈ ಬಿಡುವುದು, ಈ ರೀತಿ ಅರ್ಥ ಕೊಡುತ್ತಲ್ಲ. ಸೊ ಅವಾಗ ನಾವು ಏನು ಮಾಡಬೇಕು, ಸ್ವಲ್ಪ ಇದು ಅರ್ಥ ಕೊಟ್ಟರೆ ಅದಕ್ಕೆ ನಾವು ಅರ್ಥ ಕೊಡುವಂಥ ಸೆಂಟೆನ್ಸ್ ಇಲ್ಲಿ ಮ್ಯಾಚ್ ಮಾಡಿ ಬರಿಬೇಕು, ಅಷ್ಟೇನಿಲ್ಲ. ಇಲ್ಲಿ ರೂಪ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಆನ್ಸರ್ ನಾನು ನಿಮಗೆ ಕನ್ನಡದಲ್ಲಿ ಅರ್ಥ ಮಾಡಿಸಿದ್ದೇನೆ. ಯಾವುದೇ ಒಂದು ಪ್ರಶ್ನೆ ಕೇಳಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡುವಾಗ, ಯಾಕೆಂದರೆ ನೀವು ಕಂಪಲ್ಸರಿ ಆಗಿರ್ತಲ್ಲ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಲೇಬೇಕು, ಯಾಕಂದರೆ ಅಲ್ಲೇ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಬಿಟ್ಟಿರ್ತಾರೆ, ನೀವು ಜಸ್ಟ್ ತುಂಬುದು ಅಷ್ಟೇ ಇರುತ್ತೆ, ಆಯಿತಾ. ಇಲ್ಲಿ ನೋಡಿ ಇವಾಗ ಇಲ್ಲ ನಿಮಗೆ ಹೇಳಿದ್ದೇನೆ, ಸೊ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಮುಡುಕನಿಗೆ ಮತ ಹಾಕಲು ಹಣ ನೀಡಿದಾಗ ರೂಪ್ಗೆ ಸಂತೋಷವಾಗುತ್ತದೆ, ಆದ್ದರಿಂದ ಇಲ್ಲಿ ಫೇಸ್ ಲಿಟ್ ಅಪ್ ಎಂಬುದು ಸರಿಯಾದ ಉತ್ತರವಾಗಿದೆ. ಅಂದರೆ ಇಲ್ಲಿ ನೋಡಿ ಇವಾಗ ಇಲ್ಲೇನು ರೂಪ್ಸ್ ಡ್ಯಾಶ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮುಡುಕ, ಅಂದರೆ ಮುಡುಕನಿಗೆ, ಆಯಿತಾ, ಮತ ಹಾಕಲು ಹಣ ನೀಡಿದಾಗ ರೂಪ್ ಸಂತೋಷವಾಗುತ್ತಾನೆ, ಆಯಿತಾ. ಈ ರೀತಿ ಅರ್ಥ ಕೊಡುತ್ತೆ. ಇದು ಏನಾಗುತ್ತೆ, ಫೇಸ್ ಲಿಟ್ ಅಪ್, ಫೇಸ್ ಲಿಟ್ ಅಪ್ ಅಂದರೆ ಸಂತೋಷ, ಅಂದರೆ ಮುಖ ಅರಳುವುದು, ಸಂತೋಷವಾಗುವುದು, ಈ ರೀತಿ ಅರ್ಥ ಕೊಡುತ್ತೆ. ಸೊ ಒಂದೇದೇನಾಗುತ್ತೆ ಫೇಸ್ ಲಿಟ್ ಅಪ್ ಅಂತ, ಒಂದೇದು, ಆಯಿತಾ. ಇದಾಯ್ತಾ, ಈ ಸೆಂಟೆನ್ಸ್ ನಮಗೆ ಗೊತ್ತಾಯ್ತಾ. ಇವಾಗ ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮರ್ಕ್ಯೂಸ್ ಆ್ಯಂಡ್ ಮುಡುಕ. ಇವಾಗ ಇಲ್ಲಿ ನೋಡಿ ಆದ್ದರಿಂದ ಇಲ್ಲಿ ಮತ್ತೊಂದು, ಚುನಾವಣೆಯ ದಿನದಂದು ಅವನು ಇಬ್ಬರಿಗೂ ಹಣ ಪಡೆದೆ ಕಾರಣ ಯಾರಿಗೆ ಮತ ಹಾಕಬೇಕೆಂಬ ತಿಳಿಯದೆ ಇಕ್ಕಟ್ಟಿಗೆ ಸಿಲುಕುತ್ತಾನೆ, ಈ ರೀತಿ. ಹಾಗಾಗಿ ಇನ್ ಎ ಫಿಕ್ಸ್ ಎಂಬುದು ಬಳಸಬೇಕು, ಆಯಿತಾ. ನೋಡಿ ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್, ಆಯಿತಾ, ಆ ಒಂದು ಎಲೆಕ್ಷನ್ ಸಮಯದಲ್ಲಿ ಹಿ ವಾಸ್ ಡ್ಯಾಶ್ ಅಂದರೆ ಏನು, ಇನ್ ಎ ಫಿಕ್ಸ್, ಆಯಿತಾ. ಇನ್ ಎ ಫಿಕ್ಸ್ ಅಂದರೆ ನಿಕ್ಕಟ್ಟಕ್ಕೆ ಸಿಲುಕುವುದು,
ಆಯಿತಾ, ನಿಕ್ಕಟ್ಟಕ್ಕೆ ಸಿಲುಕುವುದು. ಸೊ ಗೊತ್ತಾಯ್ತಾ. ಆ್ಯಂಡ್ ಡಿಸೈಡೆಡ್ ಟು ಓಟ್ ಬೋತ್ ಮರ್ಕ್ಯೂಸ್ ಆ್ಯಂಡ್ ಮುಡುಕ, ಅಂದರೆ ಯಾರಿಗೆ ಓಟ್ ಹಾಕಲಿ ಅಂತ ಅವನು ಇಕ್ಕಟ್ಟಿಗೆ ಸಿಲುಕುತ್ತಾನೆ ಅಂತ ಈ ರೀತಿಯಲ್ಲಿ ಅರ್ಥ ಕೊಡುತ್ತಲ್ಲ. ಸೊ ಈ ರೀತಿ ಮ್ಯಾಚ್ ಮಾಡಿ ನಾವು ಬರೀಬೇಕಾಗುತ್ತೆ. ಗೊತ್ತಾಯ್ತಾ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂತ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್. ಸೈಡ್ ಎ ವಿತ್ ನೌನ್ಸ್ ಕೊಟ್ಟಿರ್ತಾರೆ ನಿಮಗೆ, ಇಲ್ಲಿ ಬಿ ಸೈಡ್ ನಿಮಗೆ ಕೊಟ್ಟಿರ್ತಾರೆ. ರೆಫರ್ ನಾವು ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ಇವಾಗ ಕ್ವಶನ್ ನಂಬರ್ 13. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ಪ್ರಶ್ನೆ ಪೂರ್ತಿ ಓದಬೇಕು. ಇಲ್ಲಿ ಆನ್ಸರ್ ನಾನು ಮಾಡಿದ್ದೇನೆ. ಇಲ್ಲಿ ನೋಡಿ ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಈ ವಿಚ್ ಮತ್ತು ಹರ್, ಹೂ, ಶಿ, ವೇರ್ ಅಂತ ಏನು ಕೊಟ್ಟಿರ್ತಾರಲ್ಲ ಇದರ ಹಿಂದಗಡೆನೇ ಆನ್ಸರ್ ಇರುತ್ತೆ. ಆಯಿತಾ, ನಾವು ಇಲ್ಲಿ ಆನ್ಸರ್ ಮಾಡಿ ಬರಿಬೇಕಾ ಅಷ್ಟೇ, ಮತ್ತೇನಿಲ್ಲ. ಆಯಿತಾ, ಇವಾಗ ಇಲ್ಲಿ ನೋಡಿ, ಮದರ್ ತೆರೇಸಾ ವಾಸ್ ಬಾರ್ನ್ ಆಗಸ್ಟ್ 26, 1910 ಇನ್ ಸ್ಕೋಪಿಯಾ. ಆಯಿತಾ, ವಿಚ್ ಅಂತ ಇದೆ. ವಿಚ್ ಅಂದರೆ ಯಾವುದು ಅಂತ. ಆಯಿತಾ, ಯಾವೊಂದು ಸ್ಥಳ ಅಂತ. ಸೊ ಈ ರೀತಿ ಅರ್ಥ ಕೊಡುತ್ತೆ. ನಾನು ಇಲ್ಲಿ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಆಯಿತಾ, ಇಲ್ಲಿ ಹರ್ ಅಂತ ಇದೆ. ಹರ್ ಅಂದರೆ ಯಾರು? ಮದರ್ ತೆರೇಸಾ ಆಗಿರುತ್ತೆ. ಆಯಿತಾ, ಇಲ್ಲಿ ಫಾದರ್ ವಾಸ್ ಯಾರು? ನಿಕೋಲಾ. ಆಯಿತಾ, ಹೂ ಫಾದರ್ ಅಂದರೆ ಹೂ ಯಾರು? ಫಾದರ್ ಯಾರು? ನಿಕೋಲಾ. ಆಯಿತಾ, ಇಲ್ಲಿ ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್ ಯಾರು? ಶಿ ಅಂದರೆ ಯಾರು? ಅವರೇ, ಮದರ್ ತೆರೇಸಾ ಅವರು. ಈ ರೀತಿ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಹೂ ವಾಸ್ ಫೌಂಡ್ ಆಫ್ ಸಿಂಗಿಂಗ್. ಶಿ ವೆಂಟ್ ಟು ಏರ್ಲ್ಯಾಂಡ್ ವೇರ್. ಆಯಿತಾ, ಎಲ್ಲಿ? ಐರ್ಲ್ಯಾಂಡ್ ಅಂತ. ಆಯಿತಾ, ಈ ರೀತಿ. ಇವಾಗ ಇಲ್ಲಿ ನೋಡಿ, ಸೊ ಒಂದನೇದು ಅಂದರೆ ಯಾವ ಒಂದು ಅಂದರೆ ಸ್ಕೋಪಿಯಾ ಅನ್ನೋದು ಒಂದು ಯಾವುದು ಅಂದರೆ ಇಲ್ಲಿ ಕೇಳಿದರೆ. ಆಯಿತಾ, ವಿಚ್ ಅಂದರೆ ಯಾವ ಒಂದು ಸ್ಥಳದಲ್ಲಿ ಅವರು ಬರ್ನ್ ಆಗಿದ್ದರು. ಆಯಿತಾ, ಇಲ್ಲಿ ನೋಡಿ ಸ್ಕೋಪಿಯಾ. ಇಲ್ಲಿ ನೋಡಿ ಮದರ್ ತೆರೇಸಾ ವಾಸ್ ಬರ್ನ್ ಆಗಸ್ಟ್ 26, 1910 ಇನ್ ಸ್ಕೋಪಿಯಾ. ಇಲ್ಲಿ ಆನ್ಸರ್ ಏನು? ಯಾವುದು ಅಂತ ಕೇಳಿದರೆ ವಿಚ್ ಅಂದರೆ ಏನು? ಆನ್ಸರ್ ಸ್ಕೋಪಿಯಾ. ಇಲ್ಲಿ ನೋಡಿ ಒಂದೇದೇನಾಗುತ್ತೆ? ವಿಚ್, ಇಲ್ಲಿ ಸ್ಕೋಪಿಯಾ. ಅದೇ ರೀತಿ ಇಲ್ಲಿ ನೋಡಿ ಹರ್ ಫಾದರ್ ವಾಸ್ ನಿಕೋಲಾ. ಇಲ್ಲಿ ಹರ್ ಅಂದರೆ ಯಾರು? ಮದರ್ ತೆರೇಸಾ. ಇಲ್ಲಿ ಆನ್ಸರ್ ಏನು? ಹರ್ ಮದರ್ ತೆರೇಸಾ. ಆಯಿತಾ, ಹೂ ನಿಕೋಲಾ ಬೊಯಾಜ್ ಏನಿದೆ ಫಾದರ್ ಆಗಿರ್ತಾರೆ. ಆಯಿತಾ, ಸೊ ಹೂ ಯಾರು? ಸೊ ಫಾದರ್. ಇಲ್ಲಿ ನೋಡಿ ನಿಕೋಲಾ ಬೊಯಾಜ್ ಫಾದರ್. ಆಯಿತಾ, ಇಲ್ಲಿ ಶಿ ಆಯಿತಾ ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಆಯಿತಾ, ವಾಸ್ ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಶಿ ಯಾರು? ಮದರ್ ತೆರೇಸಾ. ಇಲ್ಲಿ ನೋಡಿ ಶಿ ಮದರ್ ತೆರೇಸಾ ನಾಲ್ಕನೇದು. ಆಯಿತಾ, ಇಲ್ಲಿ ನೋಡಿ ವಾಸ್ ಎ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಹೂ ವಾಸ್ ಫೌಂಡ್ ಆಫ್ ಸಿಂಗಿಂಗ್. ಶಿ ವೆಂಟ್ ಟು ಏರ್ಲ್ಯಾಂಡ್. ಆಯಿತಾ, ಶಿ ವೆಂಟ್ ಟು ಏರ್ಲ್ಯಾಂಡ್. ಆಯಿತಾ, ಏರ್ಲ್ಯಾಂಡ್ಗೆ. ವೇರ್ ಎಲ್ಲಿ? ಐರ್ಲ್ಯಾಂಡ್. ಇಲ್ಲಿ ವೇರ್ ಅಂದ ತಕ್ಷಣ ಐರ್ಲ್ಯಾಂಡ್ ಆನ್ಸರ್ ಆಗಿರುತ್ತೆ 5. ಈ ರೀತಿಯಲ್ಲೇ ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ನೋಡೋಣ. ಆಯಿತಾ, ಇಲ್ಲಿ 9 ಮಾರ್ಕ್ಸ್ ಬರುತ್ತೆ ನಿಮಗೆ ಪ್ಯಾಸೇಜ್ನಲ್ಲಿ. ಆಯಿತಾ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಆಪ್ಷನ್ಸ್ಗಳು ಏನೇನು ಕೊಟ್ಟಿರ್ತಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಪ್ರಾರಂಭದಲ್ಲಿ ವಾಟ್ ಅಂತ ಕೊಟ್ಟಿದ್ದಾರೆ, ವಿಚ್ ಯಾವುದು, ವೆನ್. ಆಯಿತಾ, ವಾಟ್. ಇಲ್ಲಿ ಮೆನ್ಷನ್ ಅಂತ ಕೊಟ್ಟಿದ್ದಾರೆ, ದ ಅಂತ ಕೊಟ್ಟಿದ್ದಾರೆ, ವೇರ್ ಅಂತ ಕೊಟ್ಟಿದ್ದಾರೆ, ವಾಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ನಿಮಗೆ ಒಂದು ವರ್ಡ್ ಬರಿ ಅಂದಿದ್ದಾರೆ. ಸೋಫಿಕ್ಸ್ ವರ್ಡ್ ಇಲ್ಲಿ ಬರಿಬೇಕು ನೀವು. ಆಯಿತಾ, ನಾನು ನಿಮಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಇಲ್ಲಿ ವಾಟ್ ವಾಸ್ ದ ಫೀಮೇಲ್ ಲಿಟ್ರೇಸಿ ರೇಟ್ ಇನ್ ಇಂಡಿಯಾ ಇನ್ 1991 ಅಂತ ಇದೆ. ಸೊ ಇದು ಎಲ್ಲಿದೆ ಅಂತ ನಾವು ಹುಡುಕಬೇಕು. ಇಲ್ಲಿ ಆನ್ಸರ್ ಇದೆ ನೋಡಿ. ಆನ್ಸರ್ ಏನು? 39.29% ಇನ್ 1991. ಆಯಿತಾ, ಇದು ಆನ್ಸರ್ ಆಗಿರುತ್ತೆ. ಇಷ್ಟೇ ಆನ್ಸರ್ ಅದು. ಆಯಿತಾ, ಸೊ ಇಲ್ಲಿ ಆನ್ಸರ್ ಏನು? ಆಯಿತಾ, ಇಲ್ಲಿ ಪರ್ಸೆಂಟೇಜ್ 39 to 29 ಅಷ್ಟೇ ಆನ್ಸರ್ ಆಗಿರುತ್ತೆ. ರೇಟ್ ಅಂತ ಅಷ್ಟೇ ಕೇಳಿದಾರಲ್ಲ ಅವರು, ಅಷ್ಟೇ ಆನ್ಸರ್ ಆಗಿರುತ್ತೆ. ಸೊ ಗೊತ್ತಾಯ್ತಾ? ಈ ರೀತಿಯಲ್ಲಿ ಇಲ್ಲಿ ವಿಚ್ ಯಾವುದು ಅಂತ ಕೇಳಿದ್ದಾರೆ. ವಿಚ್ ಈಸ್ ದ ಮೇನ್ ಇನ್ಸ್ಟ್ರೂಮೆಂಟ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ನ್ಯಾರೋ ಡೌನ್ ದ ಇನ್ಇಕ್ವಾಲಿಟಿ ಆಫ್ ವುಮೆನ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ನಾವು ಸೆಂಟೆನ್ಸ್ ಹುಡುಕ್ಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ, ಎಜುಕೇಷನ್ ಈಸ್ ದ ಮೇನ್ ಇನ್ಸ್ಟ್ರೂಮೆಂಟ್ ಥ್ರೂ which we can narrow down the inequality and accelerate process economic and political change in status of women. So answer is education. Which ಅಂತ ಕೇಳಿದರೆ ಅವರು, ಸೊ ಎಜುಕೇಷನ್. ಸೊ ಇಷ್ಟೇ ಆನ್ಸರ್. ಆಯಿತಾ, ಅದೇ ರೀತಿ ನೆಕ್ಸ್ಟ್ ಇಲ್ಲಿ ವೆನ್ ಯಾವಾಗ ಅಂತ. ವೆನ್ ವಾಸ್ ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಸೆಟ್ ಅಪ್. ಇದಕ್ಕೆ ಆನ್ಸರ್ ಇಲ್ಲಿ ಹುಡುಕಬೇಕು. ಸೊ ನ್ಯಾಷನಲ್ ಕಮಿಷನ್ ಎಲ್ಲಿದೆ ಅಂತ ಇಲ್ಲಿ ಹುಡುಕಬೇಕು. ನಾವು ಗೊತ್ತಾಗ್ಬಿಡುತ್ತೆ, ಅದರ ಮುಂದಗಡೆನೇ ಆನ್ಸರ್ ಇರುತ್ತೆ. ಅದು ಎಲ್ಲಿದೆ ನೋಡಿ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ವಾಸ್ ಆಲ್ಸೋ ಸೆಟ್ ಅಪ್ ಇನ್ ಎಷ್ಟು? 1992.
ಇಲ್ಲಿ ಆನ್ಸರ್ ಏನು 1992 ಇಷ್ಟೇ ಆನ್ಸರ್ ಆಗಿರುತ್ತೆ ವೆನ್ ಅಂತ ಕೇಳಿದರೆ. ಸೊ ಅದಕ್ಕೆ ಹೇಳಿದ್ದು ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು, ಆಯಿತಾ. ವಾಟ್ ಡಿಡ್ ದ 1995 ವರ್ಲ್ಡ್ ಸಮಿತಿ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್, ಸಮಿತಿ ಸೋಷಿಯಲ್ ಡೆವಲಪ್ಮೆಂಟ್ 1995 ಎಲ್ಲಿದೆ ಅಂತ ಇಲ್ಲಿ ನಾವು ಹುಡುಕಬೇಕು. ಇಲ್ಲಿದೆ ನೋಡಿ, 1995 ವರ್ಲ್ಡ್ ಸಮಿತಿ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್. ಇಲ್ಲಿ ಏನಂತ ಕೇಳಿದ್ದಾರೆ ಅವರು ಪ್ರಶ್ನೆ, ವಾಟ್ ಡಿಡ್ ದ 1995 ವರ್ಲ್ಡ್ ಸಮಿತಿ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಎಂಪಸೈಸ್ ಅಂತ ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ವಾಟ್ ಡಿಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಇನ್ 1995 ಹ್ಯಾಡ್ ಎಂಪಸೈಸ್ ದ್ಯಾಟ್ ನೋ ಸೊಲ್ಯೂಷನ್ ಟು ದ ಮೋಸ್ಟ್ ಥ್ರೆಟನಿಂಗ್ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಕುಡ್ ಬಿ ಫೌಂಡ್ ವಿತೌಟ್ ದ ಪಾರ್ಟಿಸಿಪೇಷನ್ ಆಫ್ ದ ವುಮೆನ್. ಇದು ಆನ್ಸರ್ ಆಗಿರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ಆಪ್ಷನ್ ಡಿ ಆಯಿತು. ಆಪ್ಷನ್ ಇ ನೋಡಿ, ಮೆನ್ಷನ್ ಎನಿ ಒನ್, ಯಾವುದಾದ್ರೂ ಒಂದು ಇಲ್ಲಿ ಮೆನ್ಷನ್ ಮಾಡಿ ಅಂದಿದ್ದಾರೆ. ಸ್ಟೇಟ್ ದ್ಯಾಟ್ ಫಾಲ್ಸ್ ಬಿಲೋ ದ ನ್ಯಾಷನಲ್ ಎವರೇಜ್ ಇನ್ ಫಿಮೇಲ್ ಲಿಟ್ರೇಸಿ ರೇಟ್, ಮಹಿಳಾ ಸಾಕ್ಷರತಾ ರೇಟ್ನಲ್ಲಿ ಯಾವ ಒಂದು ಸ್ಥಳ ಫಾಲ್ ಆಗಿದೆ ಅಂತ, ಡೌನ್ ಫಾಲ್ ಆಗಿದೆ ತಿಳಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಆಯಿತಾ. ನ್ಯಾಷನಲ್ ಎವರೇಜ್ ಇನ್ ಫಿಮೇಲ್ ಲಿಟ್ರೇಸಿ ರೇಟ್, ಇಲ್ಲಿ ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ, UP MP ಬಿಹಾರ್, ಆಯಿತಾ. ನ್ಯಾಷನಲ್ ಎವರೇಜ್ ಆಫ್ ದ ಸ್ಟೇಟ್ ಕಂಟ್ರಿ ಅಂತ ಇದೆ ನೋಡಿ ಇಲ್ಲಿ, ಆಯಿತಾ. 8 ಸ್ಟೇಟ್ಗಳಾಗಿರುತ್ತೆ ಟೋಟಲ್. ಇಲ್ಲಿ ನಾನು ನಿಮಗೆ UP MP ಬಿಹಾರ್ ಆ್ಯಂಡ್ ರಾಜಸ್ಥಾನ್ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಫಾಲ್ ಇನ್ ದ ಕ್ಯಾಟಗರಿ ಆಫ್ ಮೋಸ್ಟ್ ಬ್ಯಾಕ್ವರ್ಡ್ ಸ್ಟೇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫಿಮೇಲ್ ಲಿಟ್ರೇಸಿ ರೇಟ್ನಲ್ಲಿ. ಯಾವುದು? ರಾಜಸ್ಥಾನ್, MP, UP, ಬಿಹಾರ್, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಈ ರೀತಿಯಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ, UP MP ಬಿಹಾರ್ ಮತ್ತು ರಾಜಸ್ಥಾನ್, ಆಯಿತಾ. ಕ್ಯಾಟಗರಿ ಆಫ್ ಮೋಸ್ಟ್ ಬ್ಯಾಕ್ವರ್ಡ್ ಸ್ಟೇಟ್ಸ್, ಆಯಿತಾ. ಫಿಮೇಲ್ ಲಿಟ್ರೇಸಿ ರೇಟ್ನಲ್ಲಿ ಫಾಲ್ಸ್ ಆಗಿದೆ ಸ್ಟೇಟ್ಸ್ಗಳು, ಆಯಿತಾ. UP MP ಬಿಹಾರ್ ರಾಜಸ್ಥಾನ್. ಇಲ್ಲಿ ಆ್ಯಂಟನಮ್ ಬರಿ ಅಂದಿದ್ದಾರೆ, ಅಂದರೆ ವಿರೋಧಾತ್ಮಕ ಪದ. ಇಲ್ಲಿ ರ್ಯಾಷನಲ್ಗೆ ವಿರೋಧಾತ್ಮಕ ಪದ ಏನಾಗುತ್ತೆ? ಇನ್ ರ್ಯಾಷನಲ್, ಆಯಿತಾ. ಇನ್ ರ್ಯಾಷನಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕೊಟ್ಟಿದ್ದೇನೆ, ಇಲ್ಲಿ ವೇರ್ ವಾಸ್ ದ 4th ವರ್ಲ್ಡ್ ಕಾನ್ಫರೆನ್ಸ್ ಆಫ್ ದ ವರ್ಲ್ಡ್ ಹೀಲ್ಡ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. 4th ವರ್ಲ್ಡ್ ಕಾನ್ಫರೆನ್ಸ್ ಆಫ್ ದ ವುಮೆನ್ ಹೀಲ್ಡ್ ಅಂತ ಏನು ಕೇಳಿದಾರಲ್ಲ, ವೇರ್ ಅಂತ ಕೇಳಿದ್ದಾರೆ. ಇಲ್ಲಿ ವೇರ್ ಅಂದರೆ ಏನು? ಎಲ್ಲಿ ನಡೆಯಿತು 4th ವರ್ಲ್ಡ್ ಕಮಿಷನ್, ಆಯಿತಾ. ಕಾನ್ಫರೆನ್ಸ್ ಎಲ್ಲಿ ನಡೀತು? ಇಲ್ಲಿ ಆನ್ಸರ್ ಇದೆ ನೋಡಿ, ದ 4th ವರ್ಲ್ಡ್ ಕಾನ್ಫರೆನ್ಸ್ ಆಫ್ ವುಮೆನ್ ಹೀಲ್ಡ್ ಇನ್, ಇಲ್ಲಿ ಆನ್ಸರ್ ಇದೆ ನೋಡಿ, ಬೈಜಿಂಗ್, ಆಯಿತಾ. ಬೈಜಿಂಗ್ ಆನ್ಸರ್ ಆಗಿರುತ್ತೆ ಇನ್ ಸೆಪ್ಟೆಂಬರ್ 1995ನಲ್ಲಿ, ಬೈಜಿಂಗ್ ಆನ್ಸರ್, ಆಯಿತಾ. ಸೊ ಬೈಜಿಂಗ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಜಸ್ಟ್ ಇಷ್ಟೇ ಆನ್ಸರ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ. ವಾಟ್ ಶುಡ್ ದ ಡೆವಲಪಿಂಗ್ ನೇಷನ್ಸ್ ಡೂ ಇಫ್ ದೇ ವಾಂಟ್ ಟು, ಇಲ್ಲಿ ಇರಾಡಿಕೇಟ್ ಪಾವರ್ಟಿ. ಇದಕ್ಕೆ ಆನ್ಸರ್ ನೋಡೋಣ ಇವಾಗ. ಇರಾಡಿಕೇಟ್ ಪಾವರ್ಟಿ ಅಂತ ಎಲ್ಲಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಇರಾಡಿಕೇಟ್ ಪಾವರ್ಟಿ ಎಲ್ಲಿದೆ? ಇಲ್ಲಿ ಹುಡುಕಬೇಕು, ಆಯಿತಾ. ಈ ಒಂದು ಸೆಂಟೆನ್ಸ್ ಹುಡುಕಿದರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ಇರಾಡಿಕೇಟ್ ಪಾವರ್ಟಿ ಎಲ್ಲಿದೆ? ಇಲ್ಲಿದೆ ನೋಡಿ, ಇಲ್ಲಿ ಇರಾಡಿಕೇಟ್ ಪಾವರ್ಟಿ. ದೇ ಮಸ್ಟ್ ಎಜುಕೇಟೆಡ್ ದ ಗರ್ಲ್ಸ್, ಆನ್ಸರ್ ಏನು? ದೇ ಮಸ್ಟ್ ಎಜುಕೇಟ್ ದ ಗರ್ಲ್ಸ್, ಆನ್ಸರ್ ಅಷ್ಟೇ ಆಗಿರುತ್ತೆ, ಆಯಿತಾ. ಸೊ ದೇ ಮಸ್ಟ್ ಎಜುಕೇಟ್ ದ ಗರ್ಲ್ಸ್, ಇಷ್ಟೇ ಆನ್ಸರ್. ಇಷ್ಟೇ ಬರೋದ್ರಿಂದ ನಮಗೆ ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಸೊ ದೇ ಮಸ್ಟ್ ಎಜುಕೇಟ್ ದ ಗರ್ಲ್ಸ್, ಇಷ್ಟೇ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ದೇ ಮಸ್ಟ್ ಎಜುಕೇಟ್ ದ ಗರ್ಲ್ಸ್. ಆ್ಯಡ್ ಸೋಫಿಕ್ಸ್ ವರ್ಡ್ ಕೇಳಿದ್ದಾರೆ, ಇಂಪವರ್ ಕೇಳಿದ್ದಾರೆ. ಇದಕ್ಕೆ ಇಂಪವರ್ಮೆಂಟ್ ಅಂತ ಫುಲ್ ಮಾಡಿಬಿಡಿ ಅದಕ್ಕೆ. ಇವಾಗ ಇಲ್ಲಿ ಆಪ್ಷನ್ ಬಿ ಏನಿದಿಲ್ಲ, ಇದಕ್ಕೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ವೇರ್, ಹೌ, ಆ್ಯಡ್ ಅಂತ ಕೇಳಿದಲ್ಲಿ ಪ್ರಿಫಿಕ್ಸ್ ವರ್ಡ್ ಅಂದರೆ ಇಲ್ಲಿ ವಿರೋಧಾತ್ಮಕ ಪದ. ಫಾಲೋ ಅಂದರೆ ಅನ್ಫಾಲೋ ಮಾಡಬೇಕು ಅಷ್ಟೇ. ಅಥವಾ ವಾಟ್, ಇಲ್ಲಿ ವಿಚ್, ವೇರ್, ಹೋಮ್, ವೇರ್ ಅಂತ ಇಲ್ಲಿ ಪ್ರಶ್ನೆ ಇದೆ, ಆಯಿತಾ. ಇಲ್ಲಿ ನೋಡಿ, ವೇರ್ ಡಸ್ ದ ಸೀಪ್ ಲ್ಯಾಂಡ್, ಆಯಿತಾ. ವೇರ್ ಅಂದರೆ ಎಲ್ಲಿ, ಸೀಪ್ ಲ್ಯಾಂಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎ ಸೀಪ್ ಆನ್ ದ ಶುಗರ್ ಫೀಲ್ಡ್, ಆನ್ಸರ್ ಏನು ಇಲ್ಲಿ? ಒಂದೇದು ಶುಗರ್ ಫೀಲ್ಡ್ಸ್ ಅಂತ, ಆಯಿತಾ. ಹೌ ಡಸ್ ದ ಸ್ಪೀಕರ್ ವಾಂಟ್ ಟು ಟ್ರೆಡ್ ರೆಡ್ ಹಾಟ್ ಪಾತ್ಸ್. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಬೇರ್ ಫುಟ್, ಆಯಿತಾ. ಇಲ್ಲಿ ಬೇರ್ ಫುಟ್. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಸ್ಪೀಕರ್ ಎಂಟರ್ ದಿಸ್ ವರ್ಲ್ಡ್, ಆಯಿತಾ. ಸೊ ಇದಕ್ಕೆ ಇಲ್ಲಿ ನೋಡಿ, ಐ ಎಂಟರ್ ದಿಸ್ ವರ್ಲ್ಡ್
ಟ್ರೈಡ್. ನೆಕ್ಸ್ಟ್ ಕ್ವಶನ್, ಆ್ಯಡ್ ಪ್ರೆಫಿಕ್ಸ್ ವರ್ಡ್ ಕೇಳಿದರೆ ಫಾಲೋ ಅಂತ ಕೊಟ್ಟರೆ ಲಕ್ಕಿ ಅಂತ ಕೊಟ್ಟರೆ ಅನ್ಲಕ್ಕಿ, ಫಾಲೋ ಅಂತ ಕೊಟ್ಟರೆ ಅನ್ಫಾಲೋ, ಈ ರೀತಿಯಲ್ಲಿ ಆಯಿತಾ. ವಾಟ್ ಡಸ್ ದ ಸ್ಪೀಕರ್ ನಾಟ್ ವಾಂಟ್ ಟು ಡೂ? ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಇಲ್ಲಿ ನೋಡಿ, ನಾಟ್ ವಾಂಟ್ ಟು ಡೂ ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ ಟು ದೇರ್ ಸ್ಕೂಲ್, ಆಯಿತಾ. ಇನ್ ಟು ದೇರ್ ಸ್ಕೂಲ್ ಆಗಿರುತ್ತೆ ಇದು, ಇನ್ ಟು ದೇರ್ ಸ್ಕೂಲ್, ಇದು ಇ, ಆಯಿತಾ. ಸೊ ನೆಕ್ಸ್ಟ್, ವಿಚ್ ವರ್ಡ್ ಇನ್ ದ ಪೋಯಮ್ ಮೀನ್ಸ್ ಹ್ಯಾಂಗಿಂಗ್ ಇನ್ ದ ಏರ್? ಇಲ್ಲಿ ಹ್ಯಾಂಗಿಂಗ್ ಇನ್ ದ ಏರ್ ಎಲ್ಲಿದೆ ಸ್ನೇಹಿತರೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಹವೇರಿಂಗ್ ಅಂತ ಆನ್ಸರ್ ಇದೆಯಲ್ಲ, ಇದು ಆನ್ಸರ್ ಆಗಿರುತ್ತೆ ಎಫ್, ಆಯಿತಾ. ವೇರ್ ಡೂ ದ ಸ್ಪಿರಿಟ್ಸ್ ಪ್ಲೇ ಬಿಫೋರ್ ದ ಡೌನ್? ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ವೆನ್ ದ ನೈಟ್ಸ್ ಈಸ್ ಹವೇರಿಂಗ್ ಓವರ್ ಮ್ಯಾಜಿಕ್ ಫಾರೆಸ್ಟ್ಸ್, ಇದು ಆನ್ಸರ್. ನೆಕ್ಸ್ಟ್, ಹೂಮ್ ಡಸ್ ದ ಸ್ಪೀಕರ್ ವಾಂಟ್ ಟು ಫಾಲೋ ಇನ್ ಟು ದ ಕೂಲ್ ಗೋರೇಜ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಐ ವಾಂಟ್ ಟು ಫಾಲೋ ಫಾದರ್ ಇನ್ ಟು ದ ಕೂಲ್ ಗೋರೇಜ್. ಸೊ ಇಲ್ಲಿ ಫಾದರ್ ಇಸ್ ದ ರೈಟ್ ಆನ್ಸರ್, ಆಯಿತಾ, ಫಾದರ್. ಅದೇ ರೀತಿ ವೇರ್ ಡಸ್, ಆಯಿತಾ, ಹೂಮ್ ಅಂತ ಕೇಳಿದರೆ ಇಲ್ಲಿ ಫಾದರ್, ವೇರ್ ಅಂದರೆ ಎಲ್ಲಿ, ಈ ರೀತಿ ಆಯಿತಾ. ವೇರ್ ಡಸ್ ದ ಸ್ಪೀಕರ್ ವಾಂಟ್ ಟು ಸ್ಲೀಪ್? ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ವೇರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ಬೆನ್ನೀಟ್ ಎ ಮ್ಯಾಂಗೋ ಟ್ರೀ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಇಲ್ಲಿ ನಿಕೋಲಮ್ ಕಪರ್ನಿಸ್ ಸೇಡ್ ದ್ಯಾಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಆಯಿತಾ. ಇಲ್ಲಿ ಯೂಸ್ ಆರ್ಟಿಕಲ್ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ನೀವು ಅಟೆಂಡ್ ಮಾಡಬಹುದು, ಆರ್ಟಿಕಲ್, ಇಲ್ಲಾಂದರೆ ಆಪ್ಷನ್ ಬಿ ಕೂಡ ಇರುತ್ತೆ ನಿಮಗೆ ಲಿಂಕರ್ಸ್, ಆಯಿತಾ. ಇಲ್ಲಿ ನಿಮಗೆ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರ್ಬೋದು, ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್, ಈ 4 ಪ್ರಶ್ನೆ ಆಗಿರುತ್ತೆ ಇಲ್ಲಿ, ಆಯಿತಾ. ಇಲ್ಲಿ 1ನೇ ಪ್ರಶ್ನೆ ಇದೆ ನಿಮಗೆ, ಇಲ್ಲಿ ದ ಅಂತಲೇ ಯಾಕೆ ಬಂತು? ಡೆಫಿನೆಟ್ ಆರ್ಟಿಕಲ್ ಆಗಿರುತ್ತೆ ಇದು, ಆಯಿತಾ. ಎ ಮತ್ತು ಆ್ಯನ್ ನಾವು ಯಾವಾಗ ಯೂಸ್ ಮಾಡಬೇಕು ಅದ್ರ ಮೇಲೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಇದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ನಿಮಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಆಯಿತಾ, ಇದು ದ ಅಂತಲೇ ಬರುತ್ತೆ. ಸೊ ನೆಕ್ಸ್ಟ್, ಇಲ್ಲಿ ನಿಮಗೆ ಜಂಬಲ್ ವರ್ಡ್, ಆಯಿತಾ, ಇಲ್ಲಿ ಜಂಬಲ್ ವರ್ಡ್ ಕೇಳಿದ್ದಾರೆ. ಸೊ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈಸಿಯಾಗಿ ಕ್ವಶನ್ ಬರುತ್ತೆ. ಇಲ್ಲಿ ನೀವು ಲಿಂಕರ್ಸ್ ಕೂಡ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು, ಆಯಿತಾ. ಇಲ್ಲಿ ನೋಡಿ ಆನ್ಸರ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಜಂಬಲ್ ವರ್ಡ್ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಲಾ ಆ್ಯಂಡ್ ಆರ್ಡರ್ ಏನಿದೆಯಲ್ಲ ಅದು ಸಬ್ಜೆಕ್ಟ್ ಆಗಿರುತ್ತೆ, ಆಯಿತಾ. ಇಲ್ಲಿ ವರ್ಬ್ ಏನಾಗಿರುತ್ತೆ, ಹೆಲ್ಪಿಂಗ್ ನಮಗೆ ವರ್ಬ್ ಕೊಡುತ್ತೆ, ಶುಡ್ ಬಿ, ಆಯಿತಾ. ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಇಲ್ಲಿ ಇನ್ಫೋರ್ಸ್ಡ್, ಆಯಿತಾ. ಇನ್ಫೋರ್ಸ್ಡ್ ಏನಿದೆಯಲ್ಲ ಇದು ಅದರ ಜೊತೆಗೆ ಇನ್ಫೋರ್ಸ್ ಟು ಮೇಂಟೈನ್, ಆಯಿತಾ, ಇನ್ಫೋರ್ಸ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ ಅಂತ ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ, ಲಾ ಆ್ಯಂಡ್ ಆರ್ಡರ್ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಹೆಲ್ಪಿಂಗ್ ನಮಗೆ ವರ್ಬ್ ಏನು ಕೊಡುತ್ತೆ, ಶುಡ್ ಬಿ, ಆಯಿತಾ. ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಇಲ್ಲಿ ಇನ್ಫೋರ್ಸ್ ಟು ಮೇಂಟೈನ್, ಆಯಿತಾ, ಇನ್ಫೋರ್ಸ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ, ಆಯಿತಾ. ಇನ್ಫೋರ್ಸ್ ಟು ಮೇಂಟೈನ್ ಬರಬೇಕು, ಇನ್ಫೋರ್ಸ್ ಟು ಮೇಂಟೈನ್, ಆಯಿತಾ, ಪೀಸ್ ಇನ್ ಸೊಸೈಟಿ, ಪೀಸ್ ಇನ್ ಸೊಸೈಟಿ, ಈ ರೀತಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ವಾಸ್ ಬರುತ್ತೆ, ಗಿವನ್ ಆ್ಯನ್ ಅಪರ್ಚುನಿಟಿ ಟು ಸ್ಪೀಕ್, ಆಯಿತಾ, ವಾಸ್ ಬರುತ್ತೆ, ಇಲ್ಲಿ ಸಿಂಗ್ಯುಲರ್ ಇದೆ. ಇಲ್ಲಿ ಚೂಸ್ ದ ರೈಟ್ ಆಫ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಯಿತು. ಒನ್ ಆಫ್ ದ ಕ್ಲೋಸ್ ರಿಲೇಟಿವ್ಸ್, ಇಲ್ಲಿ ಲೈವ್ ಇದೆ, ಇದೇನಾಗುತ್ತೆ, ಲೈವ್ಸ್ ಆಗುತ್ತೆ, ಲೈವ್ಸ್ ಇನ್ ಸಿಡ್ನಿ ನಾವು. ಸೊ ನೆಕ್ಸ್ಟ್ ಕ್ವಶನ್, ಇವಾಗ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಅಂದರೆ ಇಲ್ಲಿ ನಿಮಗೆ ಲಿಂಕರ್ಸ್ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪಲ್ಲಿ ನಾವು ತುಂಬಬೇಕಿದ್ದಕ್ಕೆ, ಆಯಿತಾ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈಸಿಯಾಗಿ ಕ್ವಶನ್ಸ್ ಕೇಳ್ತಾರೆ, ಡೋಂಟ್ ವರಿ, ನೀವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ. ಒನ್ ಫೈನ್ ಡೇ ಎ ವೆಲ್ತಿ ಮ್ಯಾನ್ ಡ್ರೌ ಆಫ್ ಈ ಸಿಟಿ ಹಿ ಸಾ ಎ ಫಾರ್ಮರ್ಸ್, ಇಲ್ಲಿ ಆ್ಯಂಡ್ ಅಂತ ಬರುತ್ತೆ. ಹಿ ವಾಂಟೆಡ್ ಟು ಬೈ ಇಟ್, ಇಲ್ಲಿ ಬಟ್ ಅಂತ ಬರುತ್ತೆ. ಎರಡನೇದು ಇಟ್ ವಾಸ್ ಲುಕಿಂಗ್ ಗ್ರೇಟ್, ಇಲ್ಲಿ ಆ್ಯಸ್ ಅಂತ ಬರುತ್ತೆ. ದ ಫಾರ್ಮರ್ ವಾಸ್ ವಿಲ್ವಿಂಗ್ ಟು ಸೆಲ್ ಹೀಸ್ ಹಾರ್ಸ್, ಹೌಎವರ್ ದ ರಿಚ್ ಮ್ಯಾನ್ ಪ್ಲೇಡೆಡ್ ವಿತ್ ಹಿಮ್ ಆ್ಯಂಡ್ ಹಿ ರೆಡಿ ಟು ಪೇ ಮೋರ್, ಆಯಿತಾ. ಆ್ಯಟ್ ಲಾಸ್ಟ್ ಅಂತ ಇಲ್ಲಿ ಕೊನೆಯಲ್ಲಿ ಬರುತ್ತೆ. ಸೊ ಇದು ಅರ್ಥ ಮಾಡ್ಕೋಬೇಕು ಪ್ರಶ್ನೆ, ಸ್ವಲ್ಪ ಅರ್ಥ ಆದರೆ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ ಈ ಒಂದು ಪ್ರಶ್ನೆ. ಸೊ ಹೇಗೆ ಅಲ್ಲಿ ನಾವು ಪಿಲ್ ಇನ್ ದ ಬ್ಲ್ಯಾಂಕ್ಸ್ 12ನೇ ಪ್ರಶ್ನೆ ಬಿಡಿಸಿದಿಲ್ಲ, ಎಕ್ಸ್ಪ್ರೆಷನ್ ಕ್ವಶನ್, ಆ ರೀತಿಯಲ್ಲಿ ಇದು ಲಿಂಕರ್ಸ್ ಆಗಿರುತ್ತೆ. ಕನ್ನಡದಲ್ಲಿ ಸ್ವಲ್ಪ ಅರ್ಥ ಆಗಬೇಕು, ಆಮೇಲೆ ನೀವು ಆನ್ಸರ್ ಮಾಡ್ತೀರಾ ಆರಾಮಾಗಿ. ಸೊ ಇಲ್ಲಿ ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್, ಇಲ್ಲಿ ಹ್ಯಾಸೆಂಟ್ ಹಿ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಎ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ,
ಹೆಸೆಂಟ್ ಹಿ. ಆಯಿತಾ, ಇಲ್ಲಿ ಚಾರ್ಲೆಸ್ ಡಾರ್ವಿನ್ ಡೆವಲಪ್ಡ್ ದ ಸ್ಟೋರಿ ಆಫ್ ಎವಲ್ಯೂಷನ್. ಆಯಿತಾ, ಇಲ್ಲಿ ಆಯಿತಾ ಡೆವಲಪ್ಡ್ ಮಾಡಿದ್ದಾರೆ ಅವರು ಎವಲ್ಯೂಷನ್, ಚಾರ್ಲೆಸ್ ಡಾರ್ವಿನ್ ಅವರು. ಸೊ ಇಲ್ಲಿ ಕ್ವಶನ್ ನೀವು ಏನು WH ಕ್ವಶನ್ ಮಾಡಿ ಬರೀಬೇಕು, ಹೂ ಡೆವಲಪ್ಡ್ ಅಂತ ಬರೀಬೇಕು. ಇಲ್ಲಿ ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರೀಬೇಕು ಈ ರೀತಿಯಲ್ಲಿ. ಇಲ್ಲಿ ರೆಟಿಫೈ ದ ಎರರ್ ಸೆಂಟೆನ್ಸ್ ಫಾಲೋಯಿಂಗ್ ದ ಅಂದರೆ ರೀಡ್ ದಮ್ ಕರೆಕ್ಟ್ ಮಾಡಿ ಬರೀಬೇಕು. ಅವರು ಸೆಂಟೆನ್ಸ್ ತಪ್ಪು ಕೊಟ್ಟಿರ್ತಾರೆ. ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್, ಇದು ತಪ್ಪಾಗಿದೆ. ಮೆನಿ ಚಿಲ್ಡ್ರನ್ ಆರ್ ಬರೀಬೇಕು ಈಸ್ ಬದಲಿಗೆ. ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಅಂತ ಇಲ್ಲಿ ಬರ್ತೀನಿ ನೋಡಿ ಸೈಡ್ನಲ್ಲಿ. ವೆನ್ ಯು ಆರ್ ಲೀವಿಂಗ್ ಟು ಫ್ರಾನ್ಸ್ ಅಂತ ಇದೆ, ಇದು ತಪ್ಪಾಗಿರುತ್ತೆ. ವೆನ್ ಆರ್ ಯು ಅಂತ ಬರಬೇಕಲ್ಲಿ. ಇದು ವೆನ್ ಆರ್ ಯು ಲೀವಿಂಗ್ ಫಾರ್ ಫ್ರಾನ್ಸ್, ಇಲ್ಲಿ ಆಯಿತಾ ಯು ಬದಲಿಗೆ ಏನು ಬರೀಬೇಕು, ಆರ್ ಬರೀಬೇಕು. ಇಲ್ಲಿ ಆರ್ ಏನಿದೆಯಲ್ಲ ಅಲ್ಲಿ ಯು ಬರೀಬೇಕು. ಸೊ ಘಾಟ್ ಆಗ್ಯದ. ಸೊ ಹೀಗೆ ವೆನ್ ಆರ್ ಯು ಲೀವಿಂಗ್ ಟು ಫ್ರಾನ್ಸ್ ಅಂತ ಈ ರೀತಿ ಬರೀಬೇಕು. ಆಯಿತಾ, ಈ ರೀತಿ ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಗೊತ್ತಾಯ್ತಾ ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ. ಸೊ ಇಲ್ಲಿ ಡೋಂಟ್ ವರಿ, ಇವಾಗ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಮೇಕಿಂಗ್ ದ ಫಿಲ್ ಇನ್ ದ ಬಾಕ್ಸಸ್ ನೋಡೋಣ. ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ನೀವು ಆನ್ಸರ್ ಮಾಡುವಾಗ ಬಹಳ ಈಸಿಯಾಗಿ ಆನ್ಸರ್ ಮಾಡಬಹುದು. ಆಯಿತಾ, ಕ್ವಶನ್ ನಂಬರ್ 33, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ ಇನ್ ದ ಬಾಕ್ಸಸ್ ಗಿವನ್ ಬಿಲೋ. ನೋಡಿ, ವಾರ್ಷಿಕ ಪರೀಕ್ಷೆಯಲ್ಲಿ ಬಾಕ್ಸಸ್ ಹಾಕಿ ಬರೆಯೋಕ್ಕೆ ಹೋಗಬೇಡ್ರಿ. ಇವಾಗ ಕ್ವಶನ್ ನಂಬರ್ 33 ಅಂತ ಹಾಕಿ, ಇಲ್ಲಿ ಕ್ವಶನ್ ನಂಬರ್ 33 ಅಂತ ಹಾಕಿ ಆಪ್ಷನ್ ಅಂದರೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಈ ರೀತಿ ಹಾಕಿ ಬರೀಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ. ಆಯಿತಾ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿರ್ತಾರೆ, ಮೇಲ್ಗಡೆ ಟೈಟಲ್ ಕೊಟ್ಟಿರ್ತಾರೆ, ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ. ಎಲ್ಲಿದೆ ಅದು ಹುಡುಕಬೇಕು, ಎಲ್ಲಿದೆ, ಇಲ್ಲಿದೆ. ಸೊ ಇದರ ಹಿಂದಗಡೆ ಅಥವಾ ಮುಂದಗಡೆ ಆನ್ಸರ್ ಇರುತ್ತೆ. ಆಯಿತಾ, ದ ಬ್ಯಾಕ್ ಬೋನ್ ಆಫ್ ಎ ಕಂಟ್ರಿ ಯಾವುದು, ಫಾರ್ಮರ್ಸ್. ಆನ್ಸರ್ ಏನು, ಇಲ್ಲಿ ಫಾರ್ಮರ್ಸ್ ಆನ್ಸರ್ ಆಗಿರುತ್ತೆ. ಆಯಿತಾ, ಒಂದೇದು ಕ್ಲಿಯರ್ ಆಯಿತಾ. ಸೊ ಎರಡನೇದು ನೋಡಿ, ಇವಾಗ ಇಲ್ಲಿ ಎರಡನೇದು ಎಲ್ಲಿದೆ, ಇಲ್ಲಿದೆ. ಪ್ರೊವೈಡ್ ಪೀಪಲ್ ಎಲ್ಲಿದೆ, ಇಲ್ಲಿದೆ ನೋಡಿ. ಆ್ಯಸ್ ದೇ ಪ್ರೊವೈಡ್ ಪೀಪಲ್ ಏನು, ಆಯಿತಾ, ಇಲ್ಲಿ ಫುಡ್ ಅದರ್ ರಾ ಮೆಟೀರಿಯಲ್ಸ್ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಅದರ್ ರಾ ಮೆಟೀರಿಯಲ್ಸ್. ಆಯಿತಾ, ಇಲ್ಲಿ 2 ಮಾರ್ಕ್ಸ್ ಬಂತು ನಮಗೆ. ಅದರ್ ರಾ ಮೆಟೀರಿಯಲ್ಸ್ ಅವರೇ ಇಲ್ಲಿ ತುಂಬಿ ಕೊಟ್ಟುಬಿಟ್ಟಿದ್ದಾರೆ ಬಾಕ್ಸ್. ಮೂರನೇದು ಎಲ್ಲಿದೆ, ಇಲ್ಲಿದೆ ಅಂಕಿ. ಆಯಿತಾ, ಮೇಕ್ ಕಾಂಟ್ರಿಬ್ಯೂಷನ್ ಟು ಎಲ್ಲಿದೆ, ಕಾಂಟ್ರಿಬ್ಯೂಷನ್ ಟು ಅಂತ ಹುಡುಕಬೇಕು. ಎಲ್ಲಿದೆ, ಇಲ್ಲಿದೆ. ಮೇಕ್ ಕಾಂಟ್ರಿಬ್ಯೂಷನ್ ಕಂಟ್ರೀಸ್ ಎಕನಾಮಿಕ್ ಅಂತ ಬರೀಬೇಕು ಇಲ್ಲಿ. ಆಯಿತಾ, ಏನು ಮೂರನೇದು ಇಲ್ಲಿ ಎಕನಾಮಿಕ್ ಪ್ರೋಸೆಸ್, ಇಲ್ಲಾಂದರೆ ಕಂಟ್ರೀಸ್ ಎಕನಾಮಿಕ್ ಪ್ರೋಸೆಸ್ ಅಂತ ಇಲ್ಲಿ ಬರೀಬೇಕು. ಆಯಿತಾ, ಆದ ನಂತರ ದ ಚಾಲೆಂಜಸ್ ಎಲ್ಲಿದೆ ಅಂತ ನೋಡಬೇಕು. ಎಲ್ಲಿದೆ ಇವಾಗ ಚಾಲೆಂಜಸ್, ಆಯಿತಾ, ಇಲ್ಲಿದೆ. ಇಲ್ಲಿ ನೋಡಿ, ಫೇಸ್ ಮೆನಿ ಚಾಲೆಂಜಸ್ ಇನ್ಕ್ಲೂಡಿಂಗ್ ಅನ್ಪ್ರೆಡಿಕ್ಟಿಬಲ್ ವೆದರ್. ಇಲ್ಲಿ ನೋಡಿ, ಇಲ್ಲಿ ಏನು ಬರೀಬೇಕು, ಅನ್ಪ್ರೆಡಿಕ್ಟಿಬಲ್ ವೆದರ್ ಇಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ ಅವರೇ. ಆಯಿತಾ, ಇಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ದ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ವಿ, ಏನು, ಅನ್ಪ್ರೆಡಿಕ್ಟಿಬಲ್ ವೆದರ್ ಆ್ಯಂಡ್ ಪ್ಯಾಟರ್ನ್ಸ್. ಇಲ್ಲಿ ಏನು, ಆಯಿತಾ, ಇಲ್ಲಿ ವೆದರ್ ಪ್ಯಾಟರ್ನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಯಾಟರ್ನ್ಸ್ ಅಂತ ಬರಲ್ಲ, ಕ್ರಾಪ್. ಆಯಿತಾ, ಇಲ್ಲಿ ಕ್ರಾಪ್ ಫೇಲ್ಯೂರ್ ಅಂತ ಬರುತ್ತೆ, ಕ್ರಾಪ್ ಫೇಲ್ಯೂರ್. ಯಾಕೆಂದರೆ ಅವರೇ ಇಲ್ಲಿ ನೋಡಿ ಅನ್ಪ್ರೆಡಿಕ್ಟಿಬಲ್ ವೆದರ್ ಅಂತ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಅನ್ಪ್ರೆಡಿಕ್ಟಿಬಲ್ ವೆದರ್ ಪ್ಯಾಟರ್ನ್ಸ್ ಇದು ಒಂದೇ ಆಯ್ತು ಇದು. ಆಯಿತಾ, ಸೊ ಇಲ್ಲಿ ಕ್ರಾಪ್ ಫೇಲ್ಯೂರ್ ಅಂತ ಇಲ್ಲಿ ಬರೀಬೇಕು, ಕ್ರಾಪ್ ಫೇಲ್ಯೂರ್. ಆಯಿತಾ, ನಾಲ್ಕನೇದಾಗುತ್ತೆ. ಇಲ್ಲಿ ಆ್ಯಂಡ್ ಅಂತ ಏನಿದಿಲ್ಲ, ಡೆಪ್ಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ರೀತಿ ಫಿಲ್ ಮಾಡಬೇಕು ನಾವು, ಅಷ್ಟೇ, ಮತ್ತೇನಿಲ್ಲ. ಸೊ ಗೊತ್ತಾಯ್ತಾ, ಆರಾಮಾಗಿ ಇಲ್ಲಿ ನೀವು ಅಂಕಗಳನ್ನು ಪಡೆದುಕೊಳ್ಳಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಯಾವುದು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ನೋಡಿ, ಅಲ್ಫಾನೋ ಮತ್ತು ಬೋಗೆಸ್ ಅಂತ ಇಲ್ಲಿ 2 ಪರ್ಸನ್ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅಲ್ಫಾನೋ, ವಾಟ್ ಈಸ್ ದ ಬ್ಲೈಂಡ್ನೆಸ್ ಟು ಅಂತ ಕೇಳ್ತಾನೆ. ಬೋಗೆಸ್, ಇಟ್ ಈಸ್ ಅ ವೇ ಆಫ್ ಲೈಫ್, ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ. ಅಲ್ಫಾನೋ ಏನು ಹೇಳ್ತಾನೆ, ಐ ಹ್ಯಾವ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಅಂತ ಕೇಳ್ತಾನೆ. ಬೋಗೆಸ್ ಏನು ಹೇಳ್ತಾನೆ, ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ ಅಂತ ಹೇಳ್ತಾನೆ. ಇದಕ್ಕೆ ನಾವು ಇವಾಗ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆನ್ಸರ್ ಮಾಡಬೇಕು. ಇಲ್ಲಿ 1ನೇ ಲೈನ್ ಮತ್ತು 2ನೇ ಲೈನ್ ಮತ್ತು 3ನೇ ಲೈನ್ ಮತ್ತು 4ನೇ ಲೈನ್ ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೋ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತೋ ಅಥವಾ WH ಕ್ವಶನ್ ಆಗುತ್ತೋ ಅಂತ ನೋಡಬೇಕು. ಸರ್ ಏನು ಹೇಳ್ತಾ ಇದ್ದೀರಾ, ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ. ಬನ್ನಿ ಇವಾಗ ನೋಡೋಣ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ. ಇಲ್ಲಿ ನೋಡಿ, ಅಲ್ಫಾನೋ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು, ಇದೇನಾಗುತ್ತೆ, WH ಕ್ವಶನ್ ಆಗುತ್ತೆ. ಆಯಿತಾ, ಇಲ್ಲಿ ನೋಡಿ ಇವಾಗ WH. ಆಯಿತಾ, WH ಕ್ವಶನ್ ಅಂದರೆ ರಿಪೋರ್ಟರ್ ಅಂದರೆ ಯಾರು, ಅಲ್ಫಾನೋ. ಆಸ್ಕ್ಡ್ ಬರಿಬೇಕಿಲ್ಲಿ. ರಿಪೋರ್ಟರ್ ಯಾರು, ಅಲ್ಫಾನೋ. ಅಲ್ಫಾನೋ ಹೇಳ್ತಾ ಇದ್ದಾನೆ, ಅಲ್ಫಾನೋ ಆಸ್ಕ್ಡ್. ರಿಸೀವರ್ ಯಾರು ಅಂದರೆ ಅಲ್ಫಾನೋ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡ್ರು, ಇಲ್ಲಿ ಬೋಗೆಸ್. ಇಲ್ಲಿ ಆನ್ಸರ್ ಏನು, ಅಲ್ಫಾನೋ ಆಸ್ಕ್ಡ್ ಬೋಗೆಸ್. ಅದರ ಪಕ್ಕದಲ್ಲಿ WH ಕ್ವಶನ್ ವರ್ಡೇ ಬರೀಬೇಕು. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ. ಇವಾಗ ಇಲ್ಲಿ ನಾನು ಬರೀ ತೋರಿಸಿ ನೋಡಿ ಇದಕ್ಕೆ ಆನ್ಸರ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಅದ ಅಲ್ಫಾನೋ ಆಸ್ಕ್ಡ್ ಬೋಗೆಸ್. ಆಯಿತಾ, ಅಲ್ಫಾನೋ ಆಸ್ಕ್ಡ್ ಬೋಗೆಸ್. ಅದರ ಪಕ್ಕದಲ್ಲಿ ಏನು, ವಾಟ್ ಅಂತಲೇ ಬಳಸಬೇಕು ಇಲ್ಲಿ, ವಾಟ್. ಆಯಿತಾ, ವಾಟ್. ಇಲ್ಲಿ ಈಸ್ ಇದ್ದಿದ್ದು ಏನು ಮಾಡಬೇಕಾಗುತ್ತೆ,
ನೋಡಿ ಈಸ್ ಇದ್ದಿದ್ದು ನಾವು ಫಾಸ್ಟ್ನಲ್ಲಿ ಮಾಡ್ಕೋಬೇಕಾಗುತ್ತೆ. ಈಸ್ ಇದ್ದಿದ್ದು ವಾಸ್ ಮಾಡ್ಕೋಬೇಕು, ಆರ್ ಇದ್ದಿದ್ದು ವರ್ ಅಂತ ಮಾಡ್ಕೋಬೇಕು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಅಂತ ಕೊಟ್ಟರೆ ನೀವು ಅದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಡು ನಾಟ್, ಡಸ್ ನಾಟ್ ಅಂತ ಕೊಟ್ಟರೆ ಟು ನಾಟ್ ಅಂತ, ನಾಟ್ ಟು ಅಂತ ಮಾಡಬೇಕು. ವಿಲ್ ಅಂತ ಕೊಟ್ಟರೆ ವುಡ್ ಅಂತ ಮಾಡಬೇಕು. ಶಾಲ್ ಅಂತ ಕೊಟ್ಟರೆ ಶುಡ್ ಅಂತ ಮಾಡ್ಕೋಬೇಕು. ಹ್ಯಾವ್ ನೋಡಿ ಹ್ಯಾವ್ ಹ್ಯಾಸ್ ಅಂತ ಕೊಟ್ಟರೆ ಹ್ಯಾಡ್ ಅಂತ ಮಾಡ್ಕೋಬೇಕು. ಆರ್ ಅಂತ ಕೊಟ್ಟರೆ ವರ್ ಅಂತ ಮಾಡಬೇಕು. ಈ ರೀತಿಲಿ ಇಲ್ಲಿ ಇವಾಗ ಮುಂದಿನ ಪರ್ಸನ್ ಯಾರು ಇರ್ತಾರಲ್ಲ ಪ್ರೊನೌನ್ಸ್ನಲ್ಲಿ ನಾವು ವಿ ಯು ಅಂತ ಕೊಟ್ಟರೆ ದೇ ಅಂತ ಮಾಡ್ಕೋಬೇಕಾಗುತ್ತೆ. ಆ ಯು ಅಂತ ಕೊಟ್ಟರೆ ಹಿ ಶಿ ಅಂದರೆ ಮುಂದಿನ ಪರ್ಸನ್ ಯಾರು ಇರ್ತಾರೆ ಅದು ತಕ್ಕಂತೆ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ದಿಸ್ ಅಂತ ಕೊಟ್ಟರೆ ದ್ಯಾಟ್ ಅಂತ ಮಾಡ್ಕೋಬೇಕು. ದೀಸ್ ಅಂತ ಕೊಟ್ಟರೆ ದೋಸ್ ಅಂತ ಮಾಡ್ಕೋಬೇಕು. ಈ ರೀತಿಯಲ್ಲಿ ಟುಡೇ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ದ್ಯಾಟ್ ಡೇ ಅಂತ ಮಾಡ್ಕೋಬೇಕು. ಟುಮಾರೋ ಅಂತ ಕೊಟ್ಟರೆ ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಎಸ್ಟರ್ಡೇ ಅಂತ ಕೊಟ್ಟರೆ ದ ಪ್ರೀವಿಯಸ್ ಡೇ ಅಂತ ಮಾಡ್ಕೋಬೇಕು. ಈ ರೀತಿ ಚೇಂಜಸ್ನ ಮಾಡ್ಕೋಬೇಕು. ಎಸ್ಟರ್ಡೇ ಅಂತ ಕೊಟ್ಟರೆ ದ ಪ್ರೀವಿಯಸ್ ಡೇ ಅಂತ ಮಾಡ್ಕೋಬೇಕು. ಟುಮಾರೋ ಅಂತ ಕೊಟ್ಟರೆ ದ ನೆಕ್ಸ್ಟ್ ಡೇ, ಆಯಿತಾ. ಇಲ್ಲಿ ದ್ಯಾಟ್ ಅಂತ ಕೊಟ್ಟರೆ ದ್ಯಾಟೇ ಬರುತ್ತೆ, ಆಯಿತಾ. ಸೊ ಈ ರೀತಿ ಕೆಲವೊಂದು ಚೇಂಜಸ್ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ ಏನು ಕೊಟ್ಟು ಬ್ಲೈಂಡ್ನೆಸ್ ಟು ಯು ಅಂತ ಏನಿದಿಲ್ಲ, ಇಲ್ಲಿ ಆನ್ಸರ್ ಮಾಡುವಾಗ ಬ್ಲೈಂಡ್ನೆಸ್ ಟು ಸೇಮೆ ಬರುತ್ತೆ. ಯು ಇದ್ದು ಹಿಮ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾರು ಅಲ್ಫಾನು ಹೇಳ್ತಾನೆ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು, ಆಯಿತಾ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಹೇಳ್ತಾ ಇದ್ದಾನೆ, ಆಯಿತಾ. ಅವಾಗ ಇಲ್ಲಿ ಹಿಮ್ ಅಂತ ಬರುತ್ತೆ. ಯಾರು ಬೋಗೇಸ್ ಅಂದರೆ ಮುಂದಿನ ಪರ್ಸನ್ ಹಿಮ್ ಅಂತ ಬರುತ್ತೆ, ಆಯಿತಾ. ಅದೇ ರೀತಿ ಇಲ್ಲಿ ಬೋಗೇಸ್ ಏನು ಹೇಳ್ತಾನೆ ನೋಡಿ, ಇಟ್ ಈಸ್ ಎ ವೇ ಆಫ್ ಲೈಫ್, ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ ಹೇಳ್ತಾನೆ. ಸೊ ಇದೇನಾಗುತ್ತೆ, ಸೊ ಅಸರ್ಟಿವ್ ಸೆಂಟೆನ್ಸ್, ಒಂದು ನಾರ್ಮಲ್ ಸೆಂಟೆನ್ಸ್ ಆಗುತ್ತೆ ಇದು, ಆಯಿತಾ. ಇಲ್ಲಿ ಏನು, ಇಲ್ಲಿ ಬೋಗೇಸ್ ಸೇಡ್ ದ್ಯಾಟ್, ಆಯಿತಾ. ಬೋಗೇಸ್ ಸೇಡ್ ದ್ಯಾಟ್ ಅಂತ ಬರಿಬೋದು, ಇಲ್ಲಾಂದರೆ ಬೋಗೇಸ್ ಸೇಡ್ ಅಲ್ಫಾನೋ ದ್ಯಾಟ್ ಅಂತ ಬರಿಬೇಕು, ಆಯಿತಾ. ಸೊ ಈ ರೀತಿ ಇಲ್ಲಿ ಇವಾಗ ನೋಡಿ ಬೋಗೇಸ್, ಆಯಿತಾ, ಸೇಡ್ ಅಲ್ಫಾನೋ ಇಲ್ಲಿ ಏನಿದೆ ಪ್ರಶ್ನೆ, ಅಲ್ಫಾನೋ ಇಟ್ ಈಸ್ ಎ ಅಂತ ಇದೆ, ಆಯಿತಾ. ಇಲ್ಲಿ ದ್ಯಾಟ್ ಬರಬೇಕು. ಸೊ ಯಾಕೆಂದರೆ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಉತ್ತರ ದ್ಯಾಟ್. ಎಸ್ ಆರ್ ನೋ ಕ್ವಶನ್ಸ್ ಇಲ್ಲಿ ಇಫ್ ಅಂತ ಬರುತ್ತೆ. ಡಬ್ಲ್ಯೂ ಎಚ್ ಕ್ವಶನ್ ಡಬ್ಲ್ಯೂ ಎಚ್ ವರ್ಡೇ ಬರೀಬೇಕು, ಆಯಿತಾ. ಇಲ್ಲಿ ವಾಟ್, ಇಲ್ಲಿ ಇಟ್ ಇದ್ದಿದ್ದು ಏನು ಬರುತ್ತೆ ಸ್ನೇಹಿತರೆ, ಇಟ್ಟೇ ಬರುತ್ತೆ, ಆಯಿತಾ. ಈಸ್ ಇದ್ದಿದ್ದು ಏನಾಗುತ್ತೆ, ಚೇಂಜ್ ಆಗುತ್ತೆ, ಇಟ್ ವಾಸ್ ಆಗುತ್ತೆ. ಇಟ್ ವಾಸ್ ಎ, ಈಸ್ ಇದ್ದು ಏನಾಗುತ್ತೆ, ವಾಸ್ ಆಗುತ್ತೆ. ಇಟ್ ವಾಸ್ ಎ ವೇ ಆಫ್ ಲೈಫ್ ಅಂತ. ಇಲ್ಲಿ ಐ ಆಮ್ ನಾಟ್ ಅಂತ ಹೇಳ್ತಾ ಇದ್ದಾನೆ. ಐ ಆಮ್ ಅಂದರೆ, ಆಯಿತಾ, ಅವನೇ ಹೇಳ್ತಾ ಇದ್ದಾನೆ ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ, ಆಯಿತಾ. ಅವಾಗ ಇಲ್ಲಿ ಆ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ, ಹಿ ಅವನೇ ಹೇಳ್ತಾ ಇದ್ದಾನೆ, ಹಿ, ಆಯಿತಾ. ಹಿ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ಅಂತ, ಈ ರೀತಿ ನೀವು ಬರೀಬೇಕಾಗುತ್ತೆ. ಸೊ ಗೊತ್ತಾಯ್ತಾ, ಅರ್ಥ ಆಯ್ತಾ. ಈ ರೀತಿ ಅದೇ ರೀತಿ ನಮಗೆ ಇವಾಗ 2 ಮಾರ್ಕ್ಸ್ ಬಂತು. ಇವಾಗ ಅಲ್ಫಾನೋ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಅಂತ ಇಲ್ಲಿ ಕೇಳ್ತಾನೆ. ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂದರೆ ಅವನು ಕೇಳ್ತಾ ಇದ್ದಾನೆ. ಇದೇನಾಗುತ್ತೆ, ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಇಲ್ಲಿ ಎಸ್ ಆರ್ ನೋ ಕ್ವಶನ್ ನೋಡಿ. ರಿಪೋರ್ಟರ್ ಅಂದರೆ ಯಾರು, ಅಲ್ಫಾನೋ ಆಸ್ಕ್ಡ್ ಬೋಗೇಸ್, ಆಯಿತಾ. ಸಾರಿ, ಅಲ್ಫಾನೋ ಆಸ್ಕ್ಡ್ ಬೋಗೇಸ್ ಇಫ್ ಅಂತ ಬಳಸಬೇಕು ಇಲ್ಲಿ. ಅಲ್ಫಾನೋ, ಆಯಿತಾ, ಅವನೇ ಹೇಳ್ತಾ ಇದ್ದಾನಲ್ಲ, ಅಲ್ಫಾನೋ ಏನಂತ ಹೇಳ್ತಾ ಇದ್ದಾನೆ, ಹ್ಯಾವ್ ಯು ಅಂತ ಹೇಳ್ತಾ ಇದ್ದಾನೆ ಅವನು. ಅಲ್ಫಾನೋ ಆಸ್ಕ್ಡ್ ಯಾರಿಗೆ, ಬೋಗೇಸ್, ಆಯಿತಾ. ಬೋಗೇಸ್ ಇಫ್ ಅಂತ ಬಳಸಬೇಕು ನೋಡಿ ಇಲ್ಲಿ, ಇಫ್ ಅಂತ, ಅದರ ಪಕ್ಕದಲ್ಲಿ ಇಫ್. ರಿಪೋರ್ಟರ್ ಇವರು, ಅರ್ಥ ಮಾಡ್ಕೊಳ್ಳಿ, ಇವರು ರಿಪೋರ್ಟರ್, ಇವರು ರಿಸೀವರ್, ಇದು ವರ್ಬ್ ಆಗಿರುತ್ತೆ, ಅರ್ಥ ಆಯ್ತಾ. ಇಲ್ಲಿ ಇಫ್ ಏನಿದೆ ಇದು ಸೂತ್ರದ ಪ್ರಕಾರ, ಫಾರ್ಮುಲಾ ಪ್ರಕಾರ ನಾವು ಬರಿಬೇಕಾಗುತ್ತೆ, ಆಯಿತಾ. ಇವಾಗ ಹ್ಯಾವ್ ಯು ಅಂತ ಇದೆಯಲ್ಲ, ಇಲ್ಲಿ ಹ್ಯಾವ್ ಇದ್ದು ಏನು ಮಾಡ್ಕೋಬೇಕು, ಇಲ್ಲಿ ನೋಡಿ ಹ್ಯಾವ್ ಇದ್ದಿದ್ದು ಹ್ಯಾಡ್ ಅಂತ ಮಾಡ್ಕೋಬೇಕು, ಆಯಿತಾ. ಯು ಇದ್ದಿದ್ದು ಏನು ಮಾಡಬೇಕು, ಮುಂದಿನ ಪರ್ಸನ್ ಯಾರಿದ್ದಾರೆ, ಯು ಇದ್ದಿದ್ದು ಏನು ಮಾಡ್ಕೋಬೇಕು, ಹಿ ಅಂತ ಮಾಡ್ಕೋಬೇಕು, ಆಯಿತಾ. ಹ್ಯಾಡ್ ಯು ಇದ್ದಿದ್ದು ಏನು ಬೇಕಾಗುತ್ತೆ, ಹ್ಯಾಡ್ ಹಿ, ಆಯಿತಾ. ಹ್ಯಾಡ್ ಹಿ, ಆಯಿತಾ. ಹ್ಯಾಡ್ ಹಿ ಥಾಟ್, ಆಯಿತಾ. ಹ್ಯಾಡ್ ಹಿ ಥಾಟ್ ಇಲ್ಲಿ ಬರಿಬೇಕು. ಹ್ಯಾಡ್ ಹಿ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ, ಆಯಿತಾ, ಆನ್ ದ ಹಿಸ್ಟ್ರಿ, ಈ ರೀತಿ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಅಂತ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರಿಬಾರ್ದು, ಆಯಿತಾ. ಇಷ್ಟು ಬರಿಬೇಕು. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ. ಸೊ ನಮಗೆ 4 ಮಾರ್ಕ್ಸ್ ಬಂತು. ಇವಾಗ ಇಲ್ಲಿ ಬೋಗೇಸ್ ಏನಂತಾನೆ, ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ ಅಂತ. ಅವಾಗ ಏನು ಮಾಡಬೇಕು, ಇಲ್ಲಿ ರಿಪ್ಲೈಡ್ ದ್ಯಾಟ್ ಅಂತ ಬರಿಬೋದು. ಬೋಗೇಸ್, ಆಯಿತಾ. ಬೋಗೇಸ್ ಸೇಡ್ ಅಂದರೆ ನಾರ್ಮಲ್ ಸೆಂಟೆನ್ಸ್ ಆಗಿರ್ತದೆ. ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿಲ್ಲ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಆಯಿತಾ. ಬೋಗೇಸ್ ಸೇಡ್ ದ್ಯಾಟ್ ಅಲ್ಫಾನೋ, ಆಯಿತಾ. ಇಟ್ಟೇ ಬರುತ್ತೆ. ಈಸ್ ಇದ್ದಿದ್ದು ವಾಸ್ ಆಗುತ್ತೆ, ಆಯಿತಾ. ಇಟ್ ವಾಸ್ ಆ್ಯನ್ ಎಕ್ಸಲೆಂಟ್, ಆಯಿತಾ. ಎಕ್ಸಲೆಂಟ್ ಐಡಿಯಾ ಅಂತ. ಇಷ್ಟು ಬರುತ್ತೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಬನ್ನಿ ಇವಾಗ ಡೈಲಾಗ್ ರೈಟಿಂಗ್ ನೋಡೋಣ ಯಾವ ರೀತಿಯಲ್ಲಿ ಬರೀಬೇಕಂತ. ಸ್ನೇಹಿತರೆ ಇಲ್ಲಿ ಇವಾಗ ಡೈಲಾಗ್ ರೈಟಿಂಗ್ ನೋಡೋಣ. ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ಡೈಲಾಗ್ ರೈಟಿಂಗ್ನಲ್ಲಿ ಇಲ್ಲಿ ನಿಮಗೆ ಡ್ಯಾಶ್ ಕೊಟ್ಟಿರ್ತಾರಲ್ಲ, ಈ 3 ಡ್ಯಾಶ್ಗೆ ನೀವು ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಬ್ರೆಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಅಂದಾಗ ಇಲ್ಲಿ ನಿಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ, ಆಯಿತಾ. ಇಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಈ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಬ್ರೆಕೆಟ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಯಾವ ಒಂದು ಕನ್ವರ್ಸೇಷನ್ ಈ ಒಂದು ಆಗ್ತಾ ಇದೆ ಅಂತ. ಇದು ಪ್ರಿನ್ಸಿಪಲ್ ಚೇಂಬರ್ ಕನ್ವರ್ಸೇಷನ್ ಆಗ್ತಾ ಇದೆ, ಪೇರೆಂಟ್ಸ್ ಬಂದಿದ್ದಾರೆ, ಆಯಿತಾ. ಇಲ್ಲಿ ನೋಡಿ ಪ್ರಿನ್ಸಿಪಲ್ ಮತ್ತು ಪೇರೆಂಟ್ಸ್ ಇಲ್ಲಿ ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಅಂದರೆ ಮಾತನಾಡ್ತಾ ಇದ್ದಾರೆ ಇಬ್ಬರು ಕೂಡ. ಇಲ್ಲಿ ಪೇರೆಂಟ್ ಮತ್ತು ಇಲ್ಲಿ ಪ್ರಿನ್ಸಿಪಲ್ ಅದಾರೆ. ಇಲ್ಲಿ ಪೇರೆಂಟ್ ಅವರು, ಆಯಿತಾ, ಮೇ ಐ ಕಮಿನ್ ಮೇಡಮ್ ಅಂತ ಕೇಳ್ತಾರೆ ಅವರು ಕಾಲೇಜ್ ಬಂದ ತಕ್ಷಣ. ಪ್ರಿನ್ಸಿಪಲ್ ಅವರು ಏನು ಹೇಳಬೇಕು, ಇಲ್ಲಿ ನೀವು ಬರೀಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಗಿವಿಂಗ್ ಪರ್ಮಿಷನ್ ಕೊಡಬೇಕು. ಇವಾಗ ನೀವು ಪ್ರಿನ್ಸಿಪಲ್,
ನಾನು ಬರ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ನಾನು ಪೇರೆಂಟ್ ಆಯಿತಾ, ನೀವು ಪ್ರಿನ್ಸಿಪಲ್, ಇವಾಗ ನಾನು ಬರ್ತಾ ಇದ್ದೀನಿ, ನೀವೇನಂತ ಬರೀಬೇಕು, ಎಸ್ ಪ್ಲೀಸ್ ಕಮ್ ಇನ್ ಅಂತ ಬರಿಬೇಕು. ಇಲ್ಲಿ ಏನು ಬರೀಬೇಕು, ಎಸ್ ಪ್ಲೀಸ್ ಕಮ್ ಇನ್ ಅಂತ ಇಲ್ಲಿ ಬರಿಬೇಕು ಆಯಿತಾ. ಆವಾಗ ಪೇರೆಂಟ್ ಅವರು ಏನು ಹೇಳ್ತಾರೆ, ಐ ಎಮ್ ಅಂದರೆ ಬಂದ ತಕ್ಷಣ ಅವರು ಕೂತ್ಕೋತಾರೆ. ಸೊ ಬಂದು ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಇಂಟ್ರೊಡ್ಯೂಸಿಂಗ್ ಅಂದಿದ್ದಾರೆ ಆಯಿತಾ. ಇಲ್ಲಿ ಬರಿಬೇಕಂದ್ರೆ ಡ್ಯಾಶ್, ಇಲ್ಲಿ ಇಂಟ್ರೊಡ್ಯೂಸಿಂಗ್ ಅಂದಿದ್ದಾರೆ, ಬ್ರೆಕೆಟ್ನಲ್ಲಿ ಕೊಟ್ಟಿದ್ದಾರೆ. ಅದು ಬ್ರೆಕೆಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆನ್ಸರ್ ಮಾಡೋಕ್ಕೆ ಆಯಿತಾ. ಇದು ಇಂಪಾರ್ಟೆಂಟ್ ನಮಗೆ ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಇಂಟ್ರೊಡ್ಯೂಸಿಂಗ್ ಅಂದರೆ ಐ ಆಮ್ ವಿದ್ಯಾ ಪೇರೆಂಟ್ ಅಂತ ಹೇಳ್ಬೋದು, ಇಲ್ಲಾಂದರೆ ಐ ಆಮ್ ವಿಜಯ್ ಪೇರೆಂಟ್ ಅಂತ ಹೇಳ್ಬೋದು, ಈ ರೀತಿ. ಅವಾಗ ಹೇಳಿದ ತಕ್ಷಣ ಅವರು ಪ್ರಿನ್ಸಿಪಲ್ ಏನಂತಾರೆ, ನೈಸ್ ಬಿ ಸೀಟೆಡ್ ಸರ್ ಅಂತ ಹೇಳ್ತಾರೆ ಅವರು. ಸೊ ಇವಾಗ ಕೂತ್ಕೋತಾರೆ ಅವರು. ಇವಾಗ ಕೂತ್ಕೊಂಡ ತಕ್ಷಣ ಇಲ್ಲಿ ಪೇರೆಂಟ್ ಅವರು ಏನಂತಾರೆ ಅಂದರೆ, ಹೌ ಈಸ್ ಮೈ ಡಾಟರ್ ಅಥವಾ ಹೌ ಈಸ್ ಮೈ ಸನ್ ಪ್ರೋಗ್ರೆಸ್ ಅಂತ, ಅಂದರೆ ಹೌ ಈಸ್ ಮೈ ಡಾಟರ್ ಸ್ಟಡೀಸ್ ಆನ್ ಪ್ರೋಗ್ರೆಸ್, ಈ ರೀತಿ. ಅಂದರೆ ಹೌ ಈಸ್ ಮೈ ಸನ್ ಪ್ರೋಗ್ರೆಸ್ ಆನ್ ಸ್ಟಡೀಸ್ ಅಂತ ಈ ರೀತಿ ನೀವು ಹೇಳ್ಬೋದು. ಇಷ್ಟೇ ಬರೀದ್ರೆ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಸಿ ಇಸ್ ವೆಲ್ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಸಿ ಸ್ಟಡೀಸ್ ವೆಲ್ ಅಂತ ಈ ರೀತಿ ಹೇಳ್ಬಿಡ್ತಾರೆ. ಅವಾಗ ಇಲ್ಲಿ 3 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಗೊತ್ತಾಯ್ತಾ, ಈ ಒಂದು ಪ್ರಶ್ನೆಗೆ ಈ ರೀತಿ ಆನ್ಸರ್ ಮಾಡಬೇಕು. ಬನ್ನಿ ಇವಾಗ ಲೆಟರ್ ರೈಟಿಂಗ್ ನೋಡೋಣ ಯಾವ ರೀತಿಯಲ್ಲಿ ಬರೀಬೇಕಂತ. ಇವಾಗ ಲೆಟರ್ ರೈಟಿಂಗ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಲೆಟರ್ ರೈಟಿಂಗ್ ಕೇಳಿರ್ತಾರೆ ಆಯಿತಾ. ಇಲ್ಲಿ ವಾಂಟೆಡ್ ಕೆಳಗಡೆ ಯಾವ ಒಂದು ಪೋಸ್ಟ್ ಖಾಲಿ ಇದೆ ಅಂತ ಅವರು ಕೊಟ್ಟಿರ್ತಾರಲ್ಲ, ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಆಗ್ತಾ ಇದ್ದೀರಾ ಅಂತ ಆಯಿತಾ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ರೆಸ್ಪಾನ್ಸ್ ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಇನ್ ದ ಅಪಿಯರ್ ಇನ್ ಹಿಂದೂಸ್ತಾನಿ, ಅಂದರೆ ಟೈಮ್ಸ್ ಆಫ್ ಹಿಂದೂಸ್ತಾನಿ ಅಂತ ಕೊಡ್ಬೋದು ಆಯಿತಾ. ಇಲ್ಲಾಂದರೆ ನಿಮಗೆ ಡೆಕ್ಕನ್ ಹೆರಾಲ್ಡ್ ಕೊಡ್ಬೋದು ಆಯಿತಾ, ವಿಜಯ್ ಟೈಮ್ಸ್ ಅಂತ ಕೊಡ್ಬೋದು. ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ, ದ ಹಿಂದೂ ಕೊಡ್ಬೋದು ಆಯಿತಾ. ಡೇಟ್ ಕೊಟ್ಟಿರ್ತಾರೆ, ಆ ಒಂದು ದಿನಾಂಕಕ್ಕೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಫಾಲೋ ಆಗ್ತಾ ಇದೆ ಅಪ್ಲಿಕೇಶನ್. ನೀವು ಈ ಒಂದು ವಾಂಟೆಡ್ ಕೆಳಗಡೆ ಇರುವಂಥ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಇಲ್ಲಿ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಇದೆ, ನಿಮಗೆ ಡಾಟಾ ಆಪರೇಟರ್ ಆಗಿರ್ಬೋದು, ಇಲ್ಲಿ ನಿಮಗೆ ಯಾವುದಾದ್ರು ಒಂದು ವೇಕೆಂಟ್ ಕೊಟ್ಟಿರ್ತಾರೆ ಆಯಿತಾ, ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಅವರು ಇವಾಗ ನಿಮಗೆ ಇಲ್ಲಿ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಕ್ವಾಲಿಫಿಕೇಷನ್ BSc ಕೊಡ್ಬೋದು, BCom ಕೊಡ್ಬೋದು, BA ಇನ್ ಕೊಡ್ಬೋದು, ಈ ರೀತಿ ಕೊಡ್ಬೋದು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಹೇಳಿದರೆ ಅಪ್ಲೈ ಯಾರಿಗೆ ನಾವು ಅಪ್ಲೈ ಮಾಡಬೇಕು, ದ HR ಮ್ಯಾನೇಜರ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ ಆಯಿತಾ. ಇವರಿಗೆ ಅಪ್ಲೈ ಮಾಡಬೇಕು, ಸರ್ಜಾಪುರ್ ರೋಡ್ ಬೆಂಗಳೂರು ಇಲ್ಲಿದೆ ಅಲ್ಲ, ಇವರಿಗೆ ಅಪ್ಲೈ ಮಾಡಬೇಕು ನಾವು ಈ ಯಾವ ಒಂದು ಪೋಸ್ಟ್ಗೆ, ಸಾಫ್ಟ್ವೇರ್ ಇಂಜಿನಿಯರ್. ಇವಾಗ ಇಲ್ಲಿ ನೋಡಿ, XS ಫಾರ್ ನೇಮ್, YF ಫಾರ್ ಅಡ್ರೆಸ್ ಆಗಿರುತ್ತೆ. ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಾಗ ಎಲ್ಲ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ಫ್ರಾಮ್ ಅಂತ ಹಾಕಿ ಬರೆಯಕ್ಕೆ ಹೋಗಬೇಡ್ರಿ ಆಯಿತಾ. ಇದು ನಾನು ನಿಮಗೆ ತಿಳಿಸೋಕೆ ಹೇಳ್ತಾ ಇದ್ದೇನೆ ಆಯಿತಾ. ಇಲ್ಲಿ ಫ್ರಾಮ್ ಅಂತ ಹಾಕಿ ಬರೆಯಕ್ಕೆ ಹೋಗಬೇಡ್ರಿ, X ಅಂತ ಹಾಕಿ YY ಅಂತ ಹಾಕಿದ ತಕ್ಷಣ ಡೇಟ್ ಆಯಿತಾ, 7th March 2025. ಇಲ್ಲಿ 5 ಮಾರ್ಚ್ 2025 ಇದೆ. ನೀವು 6 ಇಲ್ಲಾಂದರೆ 7 ಈ ರೀತಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ಅರ್ಥ ಇಲ್ಲಿ. ಸೊ ಇಲ್ಲಿ 7 ಮಾರ್ಚ್ 2025. ಇಲ್ಲಿ 2 ಅಂತ ಏನಿದೆಲ್ಲ 2 ಅಂತ ಹಾಕಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಇಲ್ಲಿ ಯಾರಿಗೆ ನೀವು ಪತ್ರ ಅಂದರೆ ಯಾರಿಗೆ ನೀವು ಅಪ್ಲೈ ಮಾಡ್ತಿದ್ದಾರೆ, ದ HR ಮ್ಯಾನೇಜರ್ ಅಂತ ಇದೆಯಲ್ಲ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ಸರ್ಜಾಪುರ್ ಬೆಂಗಳೂರು ಇವರಿಗೆ ಅಪ್ಲೈ ಮಾಡ್ತಾರೆ. ಇಲ್ಲಿ ಏನಿದೆಯಲ್ಲ ಇದೆಲ್ಲ ಬರೀಬೇಕು, ದ HR ಇಲ್ಲಿ ಹಿಡಿದು ಇಲ್ಲಿವರೆಗೆ. ಅಪ್ಲೈ ವಿದಿನ್ ಎ ವೀಕ್ ಟು, ಇದನ್ನೇ ವೀಕ್ ಅಷ್ಟೇ ಡೆಡ್ಲೈನ್ ಇದೆ, ಕೊನೆಯ ದಿನಾಂಕೇನು ಅಪ್ಲೈ ವಿದಿನ್ ಎ ವೀಕ್ ಅಂತ ಇದೆ. ಸೊ ಇಲ್ಲಿ ದ HR ಮ್ಯಾನೇಜರ್ ಏನಿದೆಯಲ್ಲ ಇದು ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಡೇಟ್ ಕೆಳಗಡೆ ಬರೀಬೇಕು. ಇದು ಬರೆದ ತಕ್ಷಣ ಇಲ್ಲಿ ಸಬ್ಜೆಕ್ಟ್ ಬರೀಬೇಕು, ಒಂದು ಲೈನ್ ಬಿಟ್ಟು. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿದೆ ಆಯಿತಾ. ಸರ್ ಅವರು ಮೇಡಮ್ ಅಂತ ಇಲ್ಲಿ ಬರೀಬೇಕು. ಇಲ್ಲಿ ಏನು ಬರೀಬೇಕಂದ್ರೆ ವಿತ್ ರೆಫರೆನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್, ಅಂದರೆ ನೀವು ರೆಫರೆನ್ಸ್ ಮಾಡಿದ್ರಿ, ಅಂದರೆ ನೀವು ಅಡ್ವರ್ಟೈಸ್ಮೆಂಟ್ನಲ್ಲಿ ಪಬ್ಲಿಷ್ ಮಾಡಿದ್ರಿ ಏನಂತ, ಯಾವ ಒಂದು ನ್ಯೂಸ್ ಪೇಪರ್ನಲ್ಲಿ, ಟೈಮ್ಸ್ ಆಫ್ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಯಾವ ಒಂದು ದಿನಾಂಕಕ್ಕೆ 5 ಮಾರ್ಚ್ 2025ಕ್ಕೆ ಐ ವಿಶ್ ಅಪ್ಲೈ ಟು ದ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇನ್ ಯುವರ್ ಎಸ್ಟಿಮೇಟ್ ಆರ್ಗನೈಸೇಷನ್, ನಿಮ್ಮ ಆರ್ಗನೈಸ್ಗೆ ನಾನು ಬರೆಯಲಿಕ್ಕೆ ಇಚ್ಛಿಸುತ್ತೇನೆ ಅಂತ ಈ ರೀತಿ ನೀವು ಹೇಳಬೇಕು ಆಯಿತಾ. ಸೊ ಈ ಒಂದು ದಿನಾಂಕಕ್ಕೆ ನೀವು ಪ್ರಕಟಣೆ ಮಾಡಿದ್ರು ಯಾವ ಒಂದು ಪೋಸ್ಟ್, ಸಾಫ್ಟ್ವೇರ್ ಇಂಜಿನಿಯರ್. ಸೊ ಈ ರೀತಿಯಲ್ಲಿ ಆಯಿತಾ. ಸೊ ಇಲ್ಲಿ ಕೆಳಗಡೆ ನೀವು ಪ್ಯಾರಾಗ್ರಾಫ್ ಮಾಡಬೇಕು. ಪ್ಯಾರಾಗ್ರಾಫ್ ಮಾಡಿ ಇಲ್ಲಿ ಏನು ಬರೀಬೇಕು, ಐ ಹ್ಯಾವ್ ಕಂಪ್ಲೀಟೆಡ್ ಮೈ BE ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಅವ್ರು ಏನೆಂದಿದ್ದಾರೆ ಅದೇ ಬರೀಬೇಕು ಇಲ್ಲಿ ಆಯಿತಾ. BE ಇಂಜಿನಿಯರಿಂಗ್ ನೋಡಿ, BE ಇನ್ ಕಂಪ್ಯೂಟರ್ ಸೈನ್ಸ್ ಅಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನೀವು ಏನು ಬರೀಬೇಕಿಲ್ಲಿ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಇನ್ ಕಂಪ್ಯೂಟರ್ ಸೈನ್ಸ್ ಫ್ರಮ್ ಆರ್ಗನೈಸ್ಡ್ ಯೂನಿವರ್ಸಿಟಿ ಆಯಿತಾ. I have good technical knowledge along with excellent communication skills. I am hardworking, sincere and capable of the work both independently and as a part of team ಅಂತ ಈ ರೀತಿ ಬರೀಬೇಕಾಗುತ್ತೆ. I believe my qualification and skills make me suitable for this position. ಈ ನನ್ನ ಸ್ಕಿಲ್ ಮತ್ತು ಕ್ವಾಲಿಫಿಕೇಷನ್ ಸೂಟೇಬಲ್ ಆಗಿದೆ ಅಂತ ಅನ್ಕೊತಿದ್ದೇನೆ ಅಂತ ಈ ರೀತಿ. I would be grateful if you give me an opportunity to survive your organization. ನನಗೆ ಒಂದು ಚಾನ್ಸ್ ಕೊಡಿ, ನಾನು ಸರ್ವೈವ್ ಮಾಡ್ತೀನಿ ನಿಮ್ಮ ಆರ್ಗನೈಸೇಷನಲ್ಲಿ ಅಂತ ಈ ರೀತಿ. ಐ ಹ್ಯಾವ್ ಇನ್ಕ್ಲೋಸ್ ಮೈ ರಿಸ್ಯೂಮ್ ಫಾರ್ ಯುವರ್ ಕೈಂಡ್ನೆಸ್ ಕನ್ಸಿಡರೇಷನ್ ಅಂತ ಇಲ್ಲಿ ಬರೀದು ಇಲ್ಲಿ ಯುವರ್ ಫೇತ್ಫುಲಿ ಅಂತ XX ಅಂತ ಬರೀಬೇಕಾಗುತ್ತೆ. ಇನ್ಕ್ಲೋಸ್ ರಿಸ್ಯೂಮ್ ಬರೀಬೇಕು. ಇವಾಗ ಇಲ್ಲಿ ನಿಮ್ಮ ನೇಮ್ ಹಾಕಿ, ಜನರಲ್ ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಫಾದರ್ ನೇಮ್, ಇಲ್ಲಿ ನ್ಯಾಷನಾಲಿಟಿ ಇಂಡಿಯಾ ಬರುತ್ತೆ ಆಯಿತಾ. ನೋನ್ ಆಫ್ ಲ್ಯಾಂಗ್ವೇಜಸ್ ನಿಮಗೆ ಯಾವ ಲ್ಯಾಂಗ್ವೇಜ್ಗಳು ಬರುತ್ತೆ, ಕನ್ನಡ, ಹಿಂದಿ, ಇಂಗ್ಲೀಷ್ ಇರ್ತಿ. ಇಲ್ಲಿ ಟೇಬಲ್ ಹಾಕಬೇಕು ಒಂದು ಆಯಿತಾ. ಕ್ವಾಲಿಫಿಕೇಷನ್ ಬೋರ್ಡ್ ಆರ್ ಯೂನಿವರ್ಸಿಟಿ ಪರ್ಸೆಂಟೇಜ್ ಇಯರ್, ಇವಾಗ SSLC KSAB ಬೋರ್ಡ್ನಿಂದ ಆಗಿದೆ 97% 2017 ಆಗಿದೆ. PUC ಆಗಿದೆ ಕರ್ನಾಟಕ ಬೋರ್ಡ್ PUC 98% ಆಗಿದೆ 2019. ಇಲ್ಲಿ BE ಕಂಪ್ಯೂಟರ್ ಅವ್ರು ಏನಂತಿದ್ದಾರೆ, BE ಕಂಪ್ಯೂಟರ್ ಆಗಿರಬೇಕಂತ ಅಂದಿದ್ದಾರಲ್ಲ. ಸೊ BE ಕಂಪ್ಯೂಟರ್ ಆಗಿದೆ ಅನ್ನೋದು ಕರ್ನಾಟಕ ಯೂನಿವರ್ಸಿಟಿಯಿಂದ, ಅಂದರೆ ಇದು KVD ಯೂನಿವರ್ಸಿಟಿಯಿಂದ 89% ಆಗಿದೆ 2022 ಮುಗಿದಿದೆ ಅಂತ ಈ ರೀತಿ ಆಯಿತಾ. ಗ್ಯಾಪ್ ಬರೀಬೇಕು ಆಯಿತಾ. SSLCಗೆ ಗ್ಯಾಪ್ ಎಷ್ಟು ಇರುತ್ತೆ ಆಯಿತಾ. SSLC ಆದ ನಂತರ PUC ಆದ ತಕ್ಷಣ, ಫಸ್ಟ್ PUC ಆದ ತಕ್ಷಣ ಸೆಕೆಂಡ್ PUC ಆದ ತಕ್ಷಣ 3 ವರ್ಷ ಆದ ತಕ್ಷಣ ಇದು ನಿಮ್ಮದು ಯಾವ್ದು ಕಂಪ್ಲೀಟ್ ಆಗುತ್ತೆ, ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರು ಕೊಟ್ಟರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಬರೀರಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಆಲ್ರೆಡಿ ಅಂತ ಅವ್ರು ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿರ್ತಾರೆ 2 year ಎಕ್ಸ್ಪೀರಿಯನ್ಸ್ ಆಫ್
ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಅವ್ರು ಕೊಟ್ಟರೆ ನೀವು ಇಲ್ಲಿ ಬರೀಬೇಕಾಗುತ್ತೆ, ಇಲ್ಲಾಂದರೆ ಬಿಟ್ಬಿಡಿ ನಡೆಯುತ್ತೆ ಆಯಿತಾ. ಇಂಟ್ರೆಸ್ಟ್ ಆನ್ ಹಾಬೀಸ್, ನಿಮಗೆ ಇಂಟ್ರೆಸ್ಟ್ ಆನ್ ಹಾಬೀಸ್ ಇದರೊಳಗಿದೆ ಪ್ಲೇಯಿಂಗ್ ಎ ಕ್ರಿಕೆಟ್, ರೀಡಿಂಗ್ ಎ ಬುಕ್ ಅಂತ ಬರೀರಿ ಆಯಿತಾ. ಮೊಬೈಲ್ ನಂಬರ್ ಬರೀರಿ, ಡೇಟ್ ಯಾವ ಒಂದು ಡೇಟ್ಗೆ ನೀವು ಇವಾಗ ಅಪ್ಲೈ ಮಾಡ್ತಾ ಇದ್ರಲ್ಲ ಅಲ್ಲಿ 5 ಮಾರ್ಚ್ 2025 ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ನೀವು 7ನೇ ತಾರೀಕು ಇಲ್ಲಾಂದರೆ 8ನೇ ತಾರೀಕು ನಾನು ಅಪ್ಲೈ ಮಾಡ್ತಿದ್ದೇನೆ. ಸೊ ಇಲ್ಲಿ ಡೇಟ್ ಹಾಕಬೇಕಾಗುತ್ತೆ. ಅಡ್ರೆಸ್ ಬರೀರಿ PPPLP ಅಂತ ಬರೀರಿ ನಡೆಯುತ್ತೆ. ಇಮೇಲ್ ID ಬರೀರಿ, ಅಂದರೆ ramesh@gmail.com ಅಂತ ಬರೀರಿ. ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಅಂತ ಬರೆದರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸ್ಪೀಚ್ ರೈಟ್ ಬರೀತಾರೆ ಬರೀರಿ, ಡೋಂಟ್ ವರಿ, ಇಲ್ಲಿ ಆನ್ಸರ್ ಕೊಟ್ಟಿದೆ ಆಯಿತಾ. ಸೊ ಸಿಂಪಲ್ ಆಗಿರುತ್ತೆ ಆಯಿತಾ. ಸ್ಪೀಚ್ ರೈಟ್ ಯಾರೆಲ್ಲ ಬರೀಬೇಕಂತ ಅನ್ಕೊಂಡಿರಲ್ಲ ಸ್ಪೀಚ್ ರೈಟ್ ಬರೀಬೋದು, ನಾನು ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಇಲ್ಲಿದೆ ನೋಡಿ ಆನ್ಸರ್, ಇಲ್ಲಿ ಸ್ಪೀಚ್ ರೈಟ್ ಆಗಿರುತ್ತೆ. ಈ ಒಂದು ಸ್ಪೀಚ್ ರೈಟ್ ಏನಿಲ್ಲ, ಜಸ್ಟ್ ಏನು ಇಲ್ಲಿ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್, ಟೀಚರ್ಸ್, ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಗೆಸ್ಟ್, ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಅಂತ ಬರೀತು. ಸೊ ಸ್ಟಾರ್ಟ್ ಮಾಡಬೇಕು. ಅವ್ರು ಇವಾಗ ವೇದಿಕೆಯಲ್ಲಿ ಬಂದಿರ್ತಾರಲ್ಲ ಅವ್ರ ನೇಮ್ ಕೊಟ್ಟಿರ್ತಾರೆ, ಪ್ರೊಫೆಷನ್ ಕೊಟ್ಟಿರ್ತಾರೆ, ಪ್ಲೇಸ್ ಕೊಟ್ಟಿರ್ತಾರೆ, ಇದೆಲ್ಲ ನೀವು ಎಕ್ಸ್ಪ್ಲೇಷನ್ ಮಾಡಬೇಕು. ಇಲ್ಲಿ ನೋಡಿ ಆರಾಮಾಗಿ ಅಲ್ಲೇ ಕೊಟ್ಟಿರ್ತಾರೆ ಅದೇ ಆನ್ಸರ್, ಇಲ್ಲಿ ನಾವು ಏನಿದಿಲ್ಲ ಒಂದು ಸೆಂಟೆನ್ಸ್ ರೀತಿಯಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ ಆಯಿತಾ. ಸೊ ಇಂಟ್ರೊಡ್ಯೂಸ್ ಮಾಡಬೇಕು ಅದ್ರ ಬಗ್ಗೆ, ಇಂಗ್ಲೀಷ್ನಲ್ಲಿ ಇಲ್ಲಿ ಬರೆದ್ಬಿಟ್ರೆ ಮುಗಿತು, 5 ಮಾರ್ಕ್ಸ್ ಕೊಡ್ತಾರೆ. ನೀವು ಹೆಚ್ಚಾಗಿ ಲೆಟರ್ ರೈಟಿಂಗ್ ಬರೀತೀರಾ, ಸೊ ಲೆಟರ್ ರೈಟಿಂಗ್ ಬರೀರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ರೀತಿಯಾಗಿತ್ತು. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.